ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿಕೋಕಿಲಂ. ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿ ಮುನಿಪುಂಗವಂ. ಕಲ್ಯಾಣಾನಾಂ ನಿಧಾನಂ ಕಲಿಮಲಮಥನಂ ಪಾವನಂ ಪಾವನಾನಾಂ ಪಾಥೇಯಂ ಯನ್ಮುಮುಕ್ಷೋಃ ಸಪದಿ ಪರಪದಪ್ರಾಪ್ತಯೇ ಪ್ರಸ್ಥಿತಸ್ಯ ವಿಶ್ರಾಮಸ್ಥಾನಮೇಕಂ ಕವಿವರವಚಸಾಂ ಜೀವನಂ ಸಜ್ಜನಾನಾಂ ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಬೀಜಂ ಧರ್ಮದ್ರುಮಸ್ಯ ಪ್ರಭವತು ಭವತಾಂ ಭೂತಯೇ ರಾಮನಾಮ. ಆರಾಮಃ ಕಲ್ಪವೃಕ್ಷಾಣಾಂ ವಿರಾಮಃ ಸಕಲಾಪದಾಂ ಅಭಿರಾಮಸ್ತ್ರಿಲೋಕಾನಾಂ ರಾಮಃ ಶ್ರೀಮಾನ್ ಸನಃ ಪ್ರಭುಃ. ರಾಮಃ ಶ್ರೀಮಾನ್ ಸನಃ ಪ್ರಭುಃ. ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ಪ್ರಣತ ರಾಕ್ಷಸಾಂತಕಂ. ಗೋಷ್ಪದೀಕೃತವಾರಾಶಿಂ ಮಶಕೀಕೃತರಾಕ್ಷಸಂ ರಾಮಾಯಣ ಮಹಾಮಾಲಾ ರತ್ನಂ ವಂದೇ ನೀಲಾತ್ಮಜಂ. ರಾಮಾಯಣ ಮಹಾಮಾಲಾ ರತ್ನಂ ವಂದೇ ಅನಿಲಾತ್ಮಜಂ. ಪರಮಪೂಜ್ಯರಾದ ಉಭಯ ಶ್ರೀಗಳವರ ಪದತಲಕ್ಕೆ ಸಾಷ್ಟಾಂಗ ಎರಗಿ ನನ್ನ ಮತ್ತು ನಿಮ್ಮೆಲ್ಲರ ಹೃದಯ ಗುಹೆಯನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವಂತಹ ಆ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ರಾಮಾಯಣ ಪಾತ್ರ ಪರಿಕ್ರಮ ಈ ಶೀರ್ಷಿಕೆಯ ಕೊನೆಯ ದಿನದ ಉಪಸಂಹಾರ ರೂಪವಾದಂತಹ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸದವರೆಗೂ ಆಂಜನೇಯನ ಪಾತ್ರ ಪರಿಕ್ರಮವನ್ನು ಮಾಡ್ತಾ ಇದ್ವಿ. ನಾನು ಉಪನ್ಯಾಸ ಮುಗಿಸಿದಾಗ ಪೂಜ್ಯ ಶ್ರೀಗಳವರು ಒಂದು ಮಾತು ಕೇಳಿದ್ರು, ನೀವು ಪ್ರಾಯಶಃ ಅವಸರದಲ್ಲಿ ಮುಗಿಸ್ಬಿಟ್ರಿ ಅಂತ ಕಾಣುತ್ತೆ ಅಂತ ಅಂದರು. ಅವರು ಹಾಗೆ ಹೇಳಿದ್ರಿಂದಲೇ ಏನೋ ಗೊತ್ತಿಲ್ಲ, ಸಾಲದ್ದಕ್ಕೆ ಒಂದು 3-4 ಜನ ದೂರವಾಣಿ ಮೂಲಕವೂ ಸಹ ನನಗೆ ನನ್ನನ್ನು ಸಂಪರ್ಕ ಮಾಡಿ ಕೇಳಿದರು, ನೀವು ಮಧ್ಯೆಯಲ್ಲಿ ಎಷ್ಟೋ ವಿಷಯವನ್ನು ಬಿಟ್ಟಾಗಿದೆಯಲ್ಲ ಹೀಗೆ ಅಂತ. ಹಾಗಾಗಿ ಆ ಎಲ್ಲ ಅಂಶಗಳನ್ನು ಮನಸ್ಸಲ್ಲಿಟ್ಕೊಂಡು ಇನ್ನೊಂದು 15-20 ನಿಮಿಷ ಆಂಜನೇಯನ ಬಗ್ಗೆ ಹೇಳಿ, ಯಾಕೆಂದರೆ ಇವತ್ತು ಶನಿವಾರ ಆದ್ದರಿಂದ ಅವನಿಗೆ ಸಂಬಂಧಪಟ್ಟ ವಾರವು ಹೌದಾದ್ದರಿಂದ ಆಮೇಲೆ ಮತ್ತೆ ಇವತ್ತಿನ ವಿಷಯಕ್ಕೆ ನೇರವಾಗಿ ಬರ್ತೇನೆ. ಹಾಗಾಗಿ ಅದಕ್ಕೆ ನೀವು ಸಮ್ಮತಿಸ್ತೀರಿ ಅಂತ ನಾನು ಭಾವಿಸ್ತೇನೆ. ಆಂಜನೇಯ ಸೀತಾ ದರ್ಶನವನ್ನು ಮಾಡಿ ಲಂಕೆಯಲ್ಲಿ ಸಾಕಷ್ಟು ಅನಾಹುತಗಳನ್ನೆಲ್ಲ ಮಾಡಿ ಕೊನೆಗೆ ಅವನು ವಾಪಸ್ ಹಿಂತಿರುಗಿ ಬರ್ತಾನೆ. ಸಮುದ್ರವನ್ನು ದಾಟಿ ವಾಪಸ್ ಬರಬೇಕಿದ್ದ ಸಮುದ್ರದಲ್ಲಿ ಅವನಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಾಗಲಿಲ್ಲ. ಕೊನೆಗೆ ಬಂದ ಮೇಲೆ ಬರುವಾಗ ಆ ವಾನರರೆಲ್ಲ ಅವನ ಬರುವಿಕೆಯನ್ನು ಕಾಯ್ತಾ ಇದ್ದರು. ನಾನು ನಿನ್ನೆ ಅದನ್ನು ಹೇಳಿದ್ದೇನೆ. ಕೇಳ್ತಾರೆ, ಹೇಗಿತ್ತು, ಏನೇನು ಮಾಡಿದೆ ನೀನು ಅಂತ.
ಆಗ ಆಂಜನೇಯ ಒಂದು ಮಾತನ್ನು ಹೇಳ್ತಾನೆ, ರಾಜಮಾರ್ಗೇಶು ಸರ್ವತ್ರ ನಾಮ ವಿಶ್ರಾವಿತಮ್ಮಯ. ರಾಮ ಇಲ್ಲಿದ್ರೇನಂತೆ, ಆದರೆ ಲಂಕೆಯಲ್ಲಿ ರಾಮ ಎನ್ನುವಂಥ ಈ 2 ಅಕ್ಷರದ ನಾಮವನ್ನು ಬೀದಿ ಬೀದಿಯಲ್ಲೂ ಸಹ ಅನುರಣಿಸುವಂತೆ ಮಾಡಿ ಬಂದಿದ್ದೇನೆ ಅಂತಾನೆ ಆಂಜನೇಯನ ಮಾತು. ರಾಜಮಾರ್ಗೇಶು, ಆ ಮುಖ್ಯ ಮಾರ್ಗಗಳಲ್ಲೆಲ್ಲ ರಾಮನ ನಾಮ ಉದ್ಘೋಷಣೆಯನ್ನು ಮಾಡಿ ಬಂದಿದ್ದೇನೆ. ಹಾಗಾಗಿ ರಾಮ ಅವನ ಆಕಾರವನ್ನಷ್ಟೇ ತೋರಿಸುವುದು ಬಾಕಿಯಲ್ಲಿ, ಅವನ ಆ ನಾಮಕ್ಕೆ ಎಷ್ಟು ಶಕ್ತಿ ಉಂಟು ಅನ್ನೋದನ್ನು ಸಹ ಅಲ್ಲಿಯ ಜನರಿಗೆ ನಾನು ಪರಿಚಯಿಸಿ ಬಂದಿದ್ದೇನೆ ಎನ್ನುವ ಹಾಗೆ ಆಂಜನೇಯ ಹೇಳ್ತಾನೆ. ಕೊನೆಗೆ ಅವರು ಆ ಮಹೇಂದ್ರ ಪರ್ವತದಿಂದ ಇಳಿದು ಬರ್ತಾರೆ. ಎಲ್ಲರಿಗೂ ಖುಷಿಯೋ ಖುಷಿ. ಪ್ರಾಯಶಃ ವಾಲ್ಮೀಕಿ ಮುನಿಗಳು ನೇರ ಅದನ್ನು ವರ್ಣನೆ ಮಾಡೋದಿದ್ರ, ಆಂಜನೇಯನ ಅವ್ರು ನಡ್ಕೊಂಡು ಬರ್ಲಿಕ್ಕೆ ಬಿಟ್ಟಿಲ್ಲ. ಅಲ್ಲಿನ ಸಂದರ್ಭ ಮತ್ತು ವರ್ಣನೆ ಎಲ್ಲ ನೋಡಿದರೆ ಎಲ್ಲರೂ ಸೇರಿ ಅವನನ್ನು ಹೊತ್ಕೊಂಡೇ ಬಂದುಬಿಟ್ಟಿದ್ದಾರೆ. ಈ ರೀತಿಯಾಗಿ ಆಂಜನೇಯ ಬಂದ. ಅಲ್ಲಿ ಶ್ರೀರಾಮ ಮತ್ತು ಸುಗ್ರೀವ ಎಲ್ಲ ಮಧ್ಯೆಯಲ್ಲಿ ಒಂದು ಮಧುವನ ಅಂತ ಅದಕ್ಕೆ ಪ್ರವೇಶ ಮಾಡಿ ಅಲ್ಲಿರುವ ಜೇನುಗಳನ್ನೆಲ್ಲ ಕುಡಿದು ಸ್ವಲ್ಪ ಅನಾಹುತ ಮಾಡ್ತಾರೆ. ಕೊನೆಗೆ ಅಲ್ಲಿನ ಆ ನಾಯಕ ಹೋಗಿ ಸುಗ್ರೀವನ ಹತ್ರ ಈ ರೀತಿ ಮಾಡ್ತಾ ಇದ್ದಾರೆ ಅನಾಹುತ ಅಂತ. ಸುಗ್ರೀವ ಹೇಳ್ತಾನೆ, ಅವರಿಗೆ ಏನು ದಂಡಿಸ್ಲಿಕ್ಕೆ ಹೋಗಬೇಡ, ಇಷ್ಟೆಲ್ಲ ಅವರು ಮಾಡ್ತಾ ಇದ್ದಾರೆ, ಅಷ್ಟೊಂದು ಮಧು ಕುಡಿತಾ ಇದ್ದಾರೆ ಅಂತ ಆದರೆ ಅಲ್ಲಿ ಅವರು ಕೆಲಸ ಮಾಡಿಕೊಂಡೇ ಬಂದಿದ್ದಾನೆ ಆಂಜನೇಯ ಅಂತ ಅರ್ಥ. ಹಾಗಾಗಿ ಈ ದಿನ ಅವರು ಏನೇ ತಪ್ಪನ್ನು ಮಾಡಿದ್ರು ಸಹ ಅದಕ್ಕೊಂದು ಕ್ಷಮೆ ಅನ್ನುವ ಹಾಗೆ ಸುಗ್ರೀವ ಹೇಳ್ತಾನೆ. ರಾಮನಿಗೆ ಅದಾಗಲೇ ಸುದ್ದಿ ಕೊಟ್ಟಾಯಿತು. ಸುಗ್ರೀವ ಆಂಜನೇಯ ಸೀತಾದೇವಿಯನ್ನು ದರ್ಶನ ಮಾಡಿ ಬಂದಿದ್ದಾನೆ, ಅವನ ಸಾಮರ್ಥ್ಯ ಏನು ಎತ್ತ ಅಂತ ನನಗೆ ಗೊತ್ತು ಇತ್ಯಾದಿ ಹೇಳಿದಾಗ ಕೊನೆಗೆ ರಾಮ ಕೇಳ್ತಾನೆ, ಸೀತೆ ಹೇಗಿದ್ದಾಳೆ, ಏನು ಹೇಳಿದ್ಲು ಅಂತ. ಆ ವಾಲ್ಮೀಕಿ ಮುನಿಗಳ ಶಬ್ದ, ಮಧುರಾ ಮಧುರಾಲಾಪ ಕಿಮಾಹ ಮಮ ಭಾಮಿನೇ. ಇಲ್ಲಿ ಒಂದನ್ನು ನೆನಪಿಸ್ಕೊಳ್ಳಿ, ಅಕಸ್ಮಾತ್ತಾಗಿ ಆಂಜನೇಯ ಸೀತಾದೇವಿ ಹತ್ರ ಮಾತನ್ನಾಡದೆ, ಅವಳ ಜೊತೆಗೆ ಸಂಭಾಷಣೆಯನ್ನೇ ಮಾಡದೆ, ಅವಳ ಸುಖ ದುಃಖವನ್ನು ವಿಚಾರಿಸದೆ ಬಂದಿದ್ದ ಅಂತ ಇಟ್ಕೊಳ್ಳಿ. ಆಗ ರಾಮ ಈ ಪ್ರಶ್ನೆ ಕೇಳಿದ್ದಾನೆ. ಈಗ ಏನು ಆಂಜನೇಯ ಉತ್ತರ ಹೇಳಬೇಕಿತ್ತು ಅಲ್ವಾ? ಹಾಗಾಗಿ ನಾನು ನಿನ್ನೇನು ಹೇಳಿದ್ದೇನೆ, ಒಬ್ಬ ರಾಜದೂತನಾದವನ ಕರ್ತವ್ಯ ಹೀಗೆ ಇಷ್ಟೇ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಆ ಸಮಯಕ್ಕೆ ಸರಿಯಾಗಿ ಆತ ಅದನ್ನು ವಿಚಾರ ಮಾಡಬೇಕು. ಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಏನು ಅಂದರೆ ಸ್ಮೃತಿರ್ ವ್ಯತೀತ ವಿಷಯ ಮತಿಹಿ ಆಗಾಮಿ ಗೋಚರ ಬುದ್ಧಿಸ್ತತ್ಕಾಲಿಕೀ ಜ್ಞೇಯ ಪ್ರಜ್ಞಾ ತ್ರೈಕಾಲಿಕೀ ಮತ. ನಮಗೆಲ್ಲರಿಗೂ ಬುದ್ಧಿ ಉಂಟು, ಆದರೆ ಆ ಬುದ್ಧಿಗೆ ಒಂದೇ ಬುದ್ಧಿ, ಅದಕ್ಕೆ 4 ಮುಖಗಳಿವೆ ಅಂತಾರೆ ಶಾಸ್ತ್ರಕಾರರು. ಹೇಗೆ ಅಂತಂದರೆ ಮತಿಹಿ ಆಗಾಮಿ ಮತಿಹಿ ವ್ಯತೀತ ವಿಷಯ, ಹಿಂದೆ ಆಗಿ ಹೋದದ್ದನ್ನೆಲ್ಲ ಸ್ಮೃತಿ ವ್ಯತೀತ ವಿಷಯ, ಹಿಂದೆ ಆಗಿ ಹೋದದ್ದನ್ನೆಲ್ಲ ನೆನಪಿಟ್ಟುಕೊಳ್ಳೋದುಂಟಲ್ಲ, ಅದು ಬುದ್ಧಿಯ ಒಂದು ಭಾಗ. ಆ ಸೆಕ್ಷನ್ನಿಗೆ ಸ್ಮೃತಿ ಅಂತ ಹೆಸರು. ನೋಡಿ, ಕೆಲವು ಜನರಿಗೆ 10 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ನೋಡಿದರೆ ಅವನ ಹೆಸರನ್ನು ಹೇಳಿದಿದ್ರೆ ಇವತ್ತು ಆ ಹೆಸರನ್ನು ಹೇಳಿ ಕರೀತಾರೆ ಅವರು. ನಮಗೆ ಸಾಧ್ಯ ಉಂಟಾ? ಇಲ್ಲ. ಅಷ್ಟರ ಮಟ್ಟಿಗೆ ಆ ನೆನಪಿನ ಶಕ್ತಿ. ಹಾಗೆ ಕೆಲವು ಜನರಿಗೆ ಅದು ಇರ್ತದೆ. ಹಾಗಾಗಿ ಬುದ್ಧಿಯ ಒಂದು ಭಾಗ ಅದು. ಹಿಂದಿನದು ಎಲ್ಲವನ್ನೂ ಸಾಲು ಸಾಲಾಗಿ ನೆನಪಿಟ್ಕೊಳ್ಳುವಂಥದ್ದು ಎಲ್ಲರ ಹತ್ರ ಆಗೋ ಕೆಲಸ ಅಲ್ಲ, ಅದು ಕೆಲವು ಜನರಿಗೆ ಮಾತ್ರ ಆಗುವಂಥದ್ದು. ಆಯಿತು. ಅದಾದಮೇಲೆ ಮತಿ ಆಗಾಮಿ ಗೋಚರ, ಮುಂದೆ ಹೀಗೆ ಮಾಡಿದರೆ ಹೀಗೆ ಆಗಬಹುದು ಅಂತ ನಮ್ಮಲ್ಲಿ ಒಂದು ಶಬ್ದ ಉಂಟಲ್ಲ, ದೂರಾಲೋಚನೆ ಅಂತ. ಇವತ್ತು ನಾನು ಈ ಕೆಲಸ ಮಾಡಿದರೆ 10 ವರ್ಷದ ನಂತರ ಇದು ಯಾವ ರೀತಿಯಾಗಿ ಫಲ ಕೊಟ್ಟೀತು ಅಂತ ವಿಚಾರ ಮಾಡುವಂಥದ್ದು ಉಂಟಲ್ಲ, ಅದಕ್ಕೆ ಮತಿ ಅಂತ ಹೆಸರು. ಅದರ ಜೊತೆಗೆ ಹಿಂದಿನದಾಯಿತು, ಮುಂದಿನದಾಯಿತು, ಇನ್ನೊಂದು ಉಂಟು. ಈಗ ನಮಗೆ ಸಮಸ್ಯೆ ಬಂದಿದೆ, ಆ ಸಮಸ್ಯೆ ಬಂದಾಗ ಆ ಕಾಲದಲ್ಲಿ ತಕ್ಷಣ ಅದಕ್ಕೆ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬೇಕು ಅನ್ನೋದು ಉಂಟಲ್ಲ, ಅದಕ್ಕೆ ಬುದ್ಧಿ ಅಂತ ಹೆಸರು. ಬುದ್ಧಿ ತತ್ಕಾಲಿಕೀ ಜ್ಞೇಯ. ಆಂಜನೇಯನಿಗೆ ಇದು ತುಂಬ ಎಲ್ಲವೂ ಇತ್ತು. ಅವನಿಗೆ 8 ಗುಣಗಳನ್ನು ನಾನು ಹೇಳಿದ್ದೇನೆ. ಅದರೊಳಗೆ ಈ ಬುದ್ಧಿ ಅನ್ನೋದು ಹೆಜ್ಜೆ ಹೆಜ್ಜೆಗೂ ಕೆಲಸ ಮಾಡ್ತಿತ್ತು. ಸಮುದ್ರ ದಾಟಿ ಹೋಗಬೇಕಿದ್ರೆ ಆತ ಸುರಸೆ ಜೊತೆಗೆ ವ್ಯವಹಾರ ಮಾಡಿದ್ದೇ ಬೇರೆ ರೀತಿಯಲ್ಲಿ, ಸಿಂಹಿಕೆ ಜೊತೆಗೆ ವ್ಯವಹಾರ ಮಾಡಿದ್ದೇ ಬೇರೆ ರೀತಿಯಲ್ಲಿ, ಹೋದ್ಮೇಲೆ ಲಂಕಿಣಿಯ ಜೊತೆಗೆ ವ್ಯವಹಾರ ಮಾಡಿದ್ದೇ ಬೇರೆ ರೀತಿಯಲ್ಲಿ ಅಲ್ವಾ?
ಹೀಗೆ ಅಲ್ಲಿ ಸೀತೆ ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಮುಂದಾದಾಗ ಈಗ ನಾನು ಏನನ್ನು ಹೇಳಿದರೆ ಈಕೆಯನ್ನು ರಕ್ಷಿಸಬಹುದು, ಮತ್ತು ನಾನು ರಾಮದೂತನಾಗಿ ಬಂದಿದ್ದೇನೆ ಅನ್ನೋದನ್ನು ಹೇಗೆ ಹೇಳಿದರೆ ಅವಳಿಗೆ ನಾನು ಪರಿಚಯಿಸಬಹುದು ಅಂತ ವಿಚಾರ ಮಾಡಿದ್ನಲ್ಲ. ರಾಮ ಏನವರು ಹೀಗೆ ನಮ್ಮ ವಂಶದ ಕಥಾವಳಿಯನ್ನು ಹೇಳುವಂತ ಹೇಳಿದ್ನಲ್ಲಿ, ಇದೆಲ್ಲ ಅವನು ಸ್ವತಃ ಊಹೆ ಮಾಡಿ ಹೇಳಿದ್ದು. ಇದನ್ನೇ ಹೇಳೋದು ಬುದ್ಧಿ ತತ್ಕಾಲಿಕಿ ಜ್ಞೇಯ. ಆ ಸಮಸ್ಯೆ ಬಂದಾಗ, ಆಪತ್ತು ಬಂದಾಗ ಅದರ ಪರಿಹಾರಕ್ಕೆ ಏನನ್ನು ಹೇಳಬೇಕು, ಏನನ್ನು ಮಾಡಬೇಕು ಅಂತ ಆ ಸ್ಪಾಟಲ್ಲಿ ಡಿಸಿಷನ್ ತಗೊಂಡು ಮಾಡೋದುಂಟಲ್ಲ, ಅದಕ್ಕೆ ಹೆಸರು ಬುದ್ಧಿ ಅಂತ. ಹೀಗೆ ಹಿಂದೆ ಆದದ್ದು, ಮತ್ತು ಈ ಕಾಲದಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನ ಮಾಡುವ ಬುದ್ಧಿ, ಮತ್ತು ಮುಂದೆ ಏನು ಮಾಡಬೇಕು ಅಂತ ಈ ಮೂರೂ ಸೇರಿದ್ದುಂಟಲ್ಲ ತ್ರೈಕಾಲಿಕಿ ಪ್ರಜ್ಞಾ ಅಂತ ಹೆಸರು ಅದಕ್ಕೆ. ಆಂಜನೇಯನಲ್ಲಿ ಇದಿಷ್ಟೂ ಸಹ ಇತ್ತು. ಅಂದರೆ ಅವನ ಬುದ್ಧಿಯಲ್ಲಿ ಇವು ನಾಲ್ಕು ಢಾಳಾಗಿ ಸ್ಪಷ್ಟವಾಗಿ ಕಾಣುವ ಹಾಗಿತ್ತು. ಅವನು ಒಂದೊಂದು ಕೆಲಸವನ್ನು ನೋಡಿದರೂ ಸಹ ಆ ರೀತಿಯಾಗಿ ನಮಗೆ ಕಂಡು ಬರ್ತದೆ. ಹೀಗೆ ಕೊನೆಗೆ ಆಂಜನೇಯನ ಈ ಚಮತ್ಕಾರಗಳನ್ನೆಲ್ಲ ಅವನು ರಾಮನ ಹತ್ರ ಆಂಜನೇಯ ಹೇಳ್ತಾನೆ, ಹೀಗಾಯಿತು 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 ಅಂತೆಲ್ಲ ಹೇಳಿದಾಗ, ಏಕೆಂದರೆ ರಾಮನ ಹತ್ರ ಹೇಳಿದಾಗ ಅದೇನೋ ಒಂದು ರೀತಿ ಅವನ ಮನಸ್ಸು ಹೃದಯ ಆಗತ್ತೆ ಅಂತ. ಅದಕ್ಕಿಂತ ಹೆಚ್ಚಿಗೆ ನಿನ್ನೆ ಹೇಳಿದ್ದಾನು, ಪ್ರಸ್ರವಣಗಿರಿಯಲ್ಲಿ ರಾಮ ಕಷ್ಟಪಟ್ಟಿದ್ದು, ಮತ್ತು ಅದಕ್ಕೋಸ್ಕರ ಅವನು ಚಡಪಡಿಸಿದ್ದು, ವಾನರರು ದಿಕ್ಕು ದಿಕ್ಕಿಗಳಿಗೆ ಹೋದದ್ದು, ಸೀತೆಯ ಅನ್ವೇಷಣೆಗೆ ದಕ್ಷಿಣ ದಿಕ್ಕಿನತ್ತ ತಾವು ಹೊರಟಾಗಿ ಬಂದಂಥ ವಿಘ್ನಗಳು, ಆಮೇಲೆ ಅದಕ್ಕೆ ಪರಿಹಾರ, ಅದಾದಮೇಲೆ ಲಂಕೆಯನ್ನು ಸೇರಿ ಸೀತೆಯನ್ನು ಕಂಡಿದ್ದು, ಸೀತೆ ಜೊತೆಗೆ ಸಂಭಾಷಣೆ ಮಾಡಿದ್ದು, ಇದನ್ನೆಲ್ಲ ಹೇಳಿ ಆದಮೇಲೆ ಆಂಜನೇಯ ಒಂದು ಮಾತು ಹೇಳ್ತಾನೆ, ಸೀತೆ ಹೇಗಿದ್ದಾಳೆ ಅಂತ ಕೇಳಿದೆಲ್ಲ ಪ್ರಭು ಅಂತಂದರೆ, ಪ್ರತಿಪತ್ಪಾಠಶೀಲಸ್ಯ ವಿದ್ಯೇವ ತನುತಾಂಗತಃ. ಇದೇ ಅರ್ಥವನ್ನು ಹೇಳುವಂಥ 2 ಶ್ಲೋಕಗಳು ರಾಮಾಯಣದಲ್ಲಿ ನಮಗೆ ಸಿಗ್ತವೆ. ಅಂದರೆ ಒಬ್ಬ ವಿದ್ಯಾರ್ಥಿ ವೇದಾಧ್ಯಯನ ಮಾಡುವವನು ಸಾಮಾನ್ಯವಾಗಿ ಪ್ರತಿಪತ್ತಿನಂದು ವಿದ್ಯೆಯ ಗ್ರಹಣವನ್ನು ಮಾಡಬಾರದು. ಅವತ್ತು ಅವನು ವಿದ್ಯಾ ಗ್ರಹಣವನ್ನು ಮಾಡಿದರೆ ಅವನ ವಿದ್ಯೆ ಕ್ಷೀಣವಾಗಿ ಹೋಗ್ತದೆ ಎನ್ನುವಂಥದ್ದು ಸಂಪ್ರದಾಯ. ಅದನ್ನು ನೇರವಾಗಿ ವಾಲ್ಮೀಕಿ ಮುನಿಗಳೇ ಇಲ್ಲಿ ಆಂಜನೇಯನ ಮೂಲಕ ಹೇಳ್ತಾರೆ. ಪ್ರತಿಪತ್ಪಾಠಶೀಲಸ್ಯ ವಿದ್ಯೇವ ತನುತಾಂಗತ. ತನುತಾಂ ಅಂದರೆ ಕೃಶವಾಗುವುದು. ಹಾಗಾಗಿ ಸಾಮಾನ್ಯವಾಗಿ ತಿಳಿದಂಥ ಅಧ್ಯಾಪಕರು ಪ್ರತಿಪತ್ತು ಅಂದರೆ ಪಾಡ್ಯ ದಿವಸ ಪಾಠ ಮಾಡೋದು ಇದಿಲ್ಲ. ವಿದ್ಯಾರ್ಥಿಗಳು ಆ ಸಂತೆ ಹಾಕೋದು, ಉರು ಹಾಕೋದು ಅಂತ ಏನು ಹೇಳ್ತೇವಲ್ಲ ನಮ್ಮ ಸಾಂಪ್ರದಾಯಿಕ ಶಬ್ದಗಳಲ್ಲಿ, ಆ ಕೆಲಸವನ್ನೂ ಸಹ ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ. ಆವತ್ತು ಅವರಿಗೆ ಸಂಪೂರ್ಣವಾದಂಥ ವಿರಾಮ ಹೀಗೆ ಅಂತ. ಹಾಗೆ ಸೀತೆ ಹೇಗಿದ್ದಾಳೆ ಅಂತಂದರೆ ತುಂಬ ಕೃಶವಾಗಿದ್ದಾಳೆ ಅಂತ ಆ ಹೇಳೋದಕ್ಕೆ ವಾಲ್ಮೀಕಿ ಮುನಿಗಳ ಉಪಮಾನ, ಶ್ರುತಿಯ ಉಪಮಾನ ಕೊಡ್ತಾರೆ ಅವರು. ಅಂದರೆ ಎಷ್ಟರ ಮಟ್ಟಿಗೆ ಅದರ ಹಿನ್ನೆಲೆ ಅವರಿಗೆ ಗಟ್ಟಿಯಾಗಿರಬೇಕು, ಮತ್ತು ಯಾರ ಬಾಯಲ್ಲಿ ಯಾವ ಶಬ್ದ ಹೇಳಿಸ್ಬೇಕು ಅಂತ ಅವ್ರಿಗೆ ಪಕ್ಕಾ ಗೊತ್ತು. ಅದನ್ನೆಲ್ಲ ನಾನು ನಿನ್ನೆ ಹೇಳಿದ್ದೇನೆ. ಆ ಸಂದರ್ಭ ಸೃಷ್ಟಿ ವಿಷಯದಲ್ಲಿ ಅವರು ಎತ್ತಿದ ಕೈ. ಕೊನೆಗೆ ಇಂತಹ ಸೀತೆ ಇನ್ನೇನು ಹೇಳಿಲ್ಲ, ಇನ್ನೇನು ಹೇಳಲಿಲ್ಲ. ಅಂದರೆ ಸಂಭಾಷಣೆ ಅದೆಲ್ಲ ಹೇಳಿ ಆದಮೇಲೆ ಕೊನೆಗೆ ಆಂಜನೇಯ ಮತ್ತೆ ಪುನಃ ಅವಳು ಕೊಟ್ಟಂತಹ ಆ ಚೂಡಾರತ್ನ, ಅಂದರೆ ತಲೆಯಲ್ಲಿ ಮುಡುಕೊಳ್ಳುವಂತಹ ಆ ರತ್ನವನ್ನು ಆತ ಹೀಗೆ ಹಿಡಿದಿದ್ದಾನೆ ರಾಮನ ಹತ್ರ. ಸೀತಾದೇವಿ ಕೊಟ್ಟಿದ್ದಾಳೆ ಚೂಡಾರತ್ನವನ್ನು. ರಾಮ ನಿನ್ನೆ ಹೇಳಿದ್ದಾನೆ ದೊಡ್ಡವರಿಗೆ ಹ್ಯಾಕೆ ಕೊಡಬೇಕು ಅಂತ, ಅದೇ ರೀತಿಯಾಗಿ ಹಿಡಿದಿದ್ದಾನೆ. ರಾಮ ಅದನ್ನು ಕೈಗೆ ತೆಗೆದುಕೊಂಡಿದ್ದಾನೆ. ಅಲ್ಲಿಗೆ ರಾಮ ಕರಸ್ಪರ್ಶವಾದಂತಹ ಅಂಗುಲಿ ಸೀತೆಯ ಸ್ಪರ್ಶವನ್ನು ಪಡೆಯಿತು, ಮತ್ತು ಸೀತೆಯ ಚೂಡಾರತ್ನ, ಸೀತಾಕರ ಸ್ಪರ್ಶವಾದಂಥ ಚೂಡಾರತ್ನ ರಾಮನ ಹಸ್ತಸ್ಪರ್ಶವನ್ನು ಪಡೆಯಿತು. ಅಲ್ಲಿಗೆ ಇಬ್ಬರಿಗೂ ಸಹ ಮಾನಸಿಕವಾದಂಥ ಸಮಾಗಮ ಈ ಸುಂದರಕಾಂಡದಲ್ಲಿ ಆಯಿತು. ಪರಸ್ಪರ ಅಗಲಿದಂತಹ ಆ ಪತಿ ಪತ್ನಿಯರ ಸಮಾಗಮ ಇಲ್ಲಿ ಆಗುವುದೇ ಅತ್ಯಂತ ಸುಂದರವಾದಂಥ ಸನ್ನಿವೇಶ. ಅಯೋಧ್ಯಾಕಾಂಡದಲ್ಲಿ ರಾಮ ತನ್ನ ತಾಯ್ನಾಡನ್ನು ಬಿಟ್ಟು ದೂರ ಹೋದ, ಅಗಲಿದ. ಅರಣ್ಯದಲ್ಲಿ ರಾಮನಿಗೂ ಸೀತೆಗೂ ಏನಾಯಿತು? ಅಗಲುವಿಕೆ ಆಯಿತು. ಅವೆಲ್ಲ ಸುಂದರಕಾಂಡ ಅಲ್ಲ, ಅವೆಲ್ಲ ಅಸುಂದರವಾದ ಕಾಂಡಗಳು. ಆದರೆ ಸುಂದರಕಾಂಡ ಇದು. ಕೊನೆಗೆ ಇಂತಹ ಈ ಉತ್ತಮವಾದಂಥ ಸಂದೇಶವನ್ನು ಹೊತ್ತು ತಂದು ನನ್ನ ಪತ್ನಿಯ ಜೊತೆಗೆ ನನಗೆ ಮಾನಸಿಕವಾದಂಥ ಸಮಾಗಮವನ್ನು ಮಾಡಿಸಿದಂಥ ಆಂಜನೇಯನಿಗೆ ಏನು ಕೊಡಲಿ ಅಂತ ರಾಮ ಚಡಪಡಿಸ್ತಾನೆ. ಅವನು ಹೇಳ್ತಾನೆ, ನಾನೊಬ್ಬ ದೀನನಾಗಿ ಬಿಟ್ಟಿದ್ದೇನೆ ಅಂತ. ಈ ಸಂದರ್ಭದಲ್ಲಿ ನಾನು ಕಡು ಬಡವ, ಏನೂ ಇಲ್ಲ ನನ್ನ ಹತ್ರ. ಆದರೆ ಆಂಜನೇಯ ಈ ಸಂದರ್ಭದಲ್ಲಿ ನಾನು ನಿನಗೆ ಒಂದನ್ನು ಕೊಡಬಹುದು. ಯಾಕೆಂದರೆ ರಾಮಾವತಾರದಲ್ಲಿ ಕೇವಲ ಸೀತೆಗೆ ಮಾತ್ರ ಸೀಮಿತವಾದಂಥ ನನ್ನ ದೇಹದ ಆಲಿಂಗನ,
ಇಂದು ನಿನಗೆ ಅಂಥೇಳಿ ತನ್ನ ಎರಡೂ ಕೈಯನ್ನು ಎತ್ತಿ ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ. ಇವತ್ತು ರಾಮನ ಸರ್ವಸ್ವ ಅಂದರೆ ಈ ಎರಡು ತೋಳುಗಳು, ಅದರ ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಈ ಸರ್ವಸ್ವಭೂತವಾದಂಥ ಈ ತೋಳುಗಳನ್ನು ಎತ್ತಿ ನಾನು ನಿನ್ನನ್ನು ತಬ್ಬಿಕೊಳ್ತಾ ಇದ್ದೇನೆ. ಮಯಾ ಕಾಲಮಿಮಂ ಪ್ರಾಪ್ಯ ದತ್ತಸ್ತಸ್ಯ ಮಹಾತ್ಮನಃ. ಆ ಮಹಾತ್ಮ ಅಂತ ಶಬ್ದ ರಾಮ ಸ್ವತಃ ಆಂಜನೇಯ ಹೇಳುವಂತಹದ್ದು. ಈ ಕಾಲದಲ್ಲಿ ನನಗೆ ಇಂಥ ಒಳ್ಳೆಯ ಸುದ್ದಿಯನ್ನು ಕೊಟ್ಟಂಥ ಆಂಜನೇಯನಿಗೆ ಕೊಡಲಿಕ್ಕೆ ನನ್ನ ಹತ್ರ ಏನೂ ಇಲ್ವಲ್ಲ, ಇಂಥ ಕಾಲ ಬಂದ್ಬಿಡ್ತಲ್ಲ ನನಗೆ. ಆದರೂ ಸಹ ಚಿಂತೆ ಇಲ್ಲ, ಎಲ್ಲಕ್ಕಿಂತ ಇಷ್ಟವಾದಂತಹದ್ದು ಆಂಜನೇಯನಿಗೆ ಯಾವುದೋ ಅದನ್ನೇ ಕೊಟ್ಟು ಬಿಡ್ತೇನೆ ಅಂಥೇಳಿ ತನ್ನ ಆ ಎರಡು ನೀಳವಾದಂಥ ತೋಳುಗಳನ್ನು ಚಾಚಿ ಆಂಜನೇಯನಿಗೆ ಆ ಅಲಿಂಗನ ಭಾಗ್ಯವನ್ನು ಕೊಟ್ಟ. ಇತ್ಯುಕ್ತವ ಪ್ರೀತಿ ಹೃಷ್ಟಾಂಗ ರಾಮಸ್ತಂ ಪರಿಷಸ್ವಜೇ. ರಾಮ ಅವನನ್ನು ತಬ್ಬಿಕೊಂಡ. ಪ್ರಾಯಶಃ ಆ ತಬ್ಬಿಕೊಳ್ಳಿಕೆಯಲ್ಲಿ ಆಂಜನೇಯ ಪೂರ್ತಿಯಾಗಿ ರಾಮನ ಜೊತೆಗೆ ಒಂದಾಗಿ ಬಿಟ್ಟಿದ್ದ ಅಂತ ಕಾಣುತ್ತೆ. ಯಾಕೆಂದರೆ ಅವನ ಮುಂದಿನ ಮಾತಲ್ಲಿ ನಮಗೆ ಅದು ಸ್ಪಷ್ಟವಾಗತ್ತೆ. ಹಾಗಾಗಿ ಈ ರೀತಿಯಾದಂಥ ಒಂದು ಆ ಭಾಗ್ಯ ಪ್ರಾಯಶಃ ಆಂಜನೇಯನಿಗೆ ಮಾತ್ರ ಸಿಕ್ಕಿತು, ಬೇರೆ ಯಾರಿಗೂ ಸಹ ಸಿಗಲಿಲ್ಲ. ಮತ್ತು ರಾಮಾವತಾರದಲ್ಲಿ ರಾಮ ಈ ತೋಳನ್ನು ಎತ್ತಿ ಆಲಿಂಗಿಸಿಕೊಂಡಿದ್ದು ಪ್ರಾಯಶಃ ಆಂಜನೇಯ ಒಬ್ಬನನ್ನು ಬಿಟ್ಟರೆ ಇನ್ಯಾರನ್ನೂ ಸಹ ಇಲ್ಲ. ಅದಕ್ಕೋಸ್ಕರ ಅದು ಆಂಜನೇಯನ ಭಾಗ್ಯವೂ ಹೌದು, ಇಂತಹ ಭಕ್ತನನ್ನು ತಬ್ಬಿಕೊಳ್ಳುವಂತಹ ಭಾಗ್ಯ ಭಗವಂತನ ಭಾಗ್ಯವೂ ಹೌದು. ಹೀಗೆ ಅಂತ ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಈ ಆಂಜನೇಯನ ಒಂದು ಪರಾಕ್ರಮದ ಬಗ್ಗೆ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ. ಇಂದ್ರಜಿತ್ತು ತನ್ನ ನಾಗಾಸ್ತ್ರದ ಮೂಲಕ ಎಲ್ಲರನ್ನೂ ಸಹ ಮೂರ್ಛಾಸ್ಥಿತಿಗೆ ತಂದಿರಿಸಿಬಿಟ್ಟಿದ್ದಾನೆ. ಹೋಗಿ ಡಂಗುರ ಸಾರಿದ್ದಾನೆ. ರಾಮ ಯುದ್ಧ ಮುಗಿದೇ ಹೋಯಿತು, ಇನ್ನು ಮತ್ತು ಯುದ್ಧ ಮಾಡಬೇಕಾದಂಥ ಸಂದರ್ಭವೇ ಇಲ್ಲ. ರಾಮ ಲಕ್ಷ್ಮಣರು ಗತಪ್ರಾಣರಾಗಿ ಬಿದ್ದಿದ್ದಾರೆ, ನಾವು ಗೆದ್ದಿದ್ದೇವೆ ಅಂತ. ಆ ಸಂದರ್ಭದಲ್ಲಿ ಅದು ಬೇರೆ ರಾತ್ರಿ ಯುದ್ಧ ಮಾಡಿದ್ದಾನೆ ಅವನು, ಅಷ್ಟರ ಮಟ್ಟಿಗೆ ಹೊಲಸು ಕೆಲಸ. ಆ ಜುಂಜನ್ನು ಹಿಡ್ಕೊಂಡು ವಿಭೀಷಣ ಎಲ್ಲರ ಹತ್ರ ಹೋಗ್ತಾನೆ. ಯಾರ್ಯಾರಿಗೆ ಈ ನಾಗಾಸ್ತ್ರ ಕೆಲಸ ಮಾಡದೆ ಅವರು ಎಚ್ಚರವಾಗಿದ್ದಾರೆ ನೋಡೋಣ ಅಂತ. ರಾಮ ಲಕ್ಷ್ಮಣ ಎಲ್ಲರೂ ಸಹ ಸುಗ್ರೀವ ಕಣ್ಣೊಂದು ಮಿಟಿಕ್ಸ್ತಾ ಇದ್ದಾನೆ. ಕೊನೆಗೆ ಹಾಗೆ ಬರ್ತಾ ಬರ್ತಾ ಆ ಜುಂಜನ್ನು ಹಿಡ್ಕೊಂಡು ಜಾಂಬವಂತನ ಹತ್ರ ಬರ್ತಾನೆ. ಅವನಿಗೆ ಬ್ರಹ್ಮನ ವರ ಇತ್ತು, ಹಾಗಾಗಿ ಏನೂ ಮಾಡಲಿಲ್ಲ. ಅವನು ಎಚ್ಚರಾಗಿದ್ದ, ಆದರೆ ವಯಸ್ಸಹಜವಾದಂತಹ ದೋಷದಿಂದ ಅವನೇನೂ ಮಾಡುವಂಥ ಸಂದರ್ಭದಿಲ್ಲ. ಅವನು ಸಹ ಹಾಗೆಯೇ ಮನ್ಕೊಂಡಿದ್ದ. ಆಗ ಆ ವಿಭೀಷಣನ ಹತ್ರ ಜಾಂಬವಂತ ಕೇಳ್ತಾನೆ. ಎಲ್ಲರ ಪರಿಸ್ಥಿತಿಯನ್ನು ವಿಭೀಷಣ ವರ್ಣನೆ ಮಾಡಿದ್ದಾನೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಆಗ ಜಾಂಬವಂತ ವಿಭೀಷಣ ಹತ್ರ ಕೇಳುವಂತಹದ್ದು, ಹನುಮಾನ್ ವಾನರಶ್ರೇಷ್ಠ ಪ್ರಾಣಾನ್ ಧಾರಯತೆ ಕ್ವಚಿತ್. ವಿಭೀಷಣ, ಆಂಜನೇಯನ ಹತ್ರ ಹೋಗಿದ್ಯಾ? ಅವನ ದೇಹದ ಪರಿಸ್ಥಿತಿ ಹೇಗಿದೆ ಅಂದರೆ ಅವನ ಕಂಡೀಷನ್, ಅವನ ಆರೋಗ್ಯ ಹೇಗಿದೆ? ಅವನೂ ಮೂರ್ಛಾವಸ್ಥೆಗೆ ಜಾರಿ ಬಿಟ್ಟಿದ್ದಾನ, ಎಚ್ಚರ ತಪ್ಪಿದ್ದಾನ, ಏನು? ನನಗೆ ಗೊತ್ತಿರುವ ಹಾಗೆ ಅವನಿಗೆ ಯಾವುದೇ ರೀತಿಯ ತೊಂದರೆ ಆಗಿರಲಿಕ್ಕಿಲ್ಲ. ಆದರೂ ಸಹ ಕೇಳ್ತಿದ್ದೇನೆ, ಈ ಮಾಯಾವಿ ಏನೆಲ್ಲ ಉಪದ್ರವವನ್ನು ಮಾಡುವಂತಹ ಸಾಧ್ಯತೆ ಉಂಟು. ಹಾಗಾಗಿ ಹನುಮಂತ ಹೇಗಿದ್ದಾನೆ, ಅವನಿಗೆ ಎಚ್ಚರ ಇದೆಯೋ ಇಲ್ವೋ? ಬೇರೆ ಯಾರ ಬಗ್ಗೆ ವಿಚಾರಿಸಲಿಲ್ಲ ಜಾಂಬವಂತ, ಹನುಮಂತನ ಬಗ್ಗೆ ವಿಚಾರಿಸ್ತಾನೆ. ಆಗ ವಿಭೀಷಣ ಒಂದು ಮಾತನ್ನು ಹೇಳ್ತಾನೆ, ನೈವ ರಾಜನಿ ಸುಗ್ರೀವೇ ನಾಂಗದೇ ನಾಪಿರಾಘವೇ ಆರ್ಯ ಸಂದರ್ಶಿತ ಸ್ನೇಹ ಯಥಾ ವಾಯುಸತೆ ಪರಹ. ಅಲ್ಲ ಜಾಂಬವಂತ, ಸುಗ್ರೀವ ಹೇಗಿದ್ದಾನೆ ಅಂತ ನೀನು ಕೇಳಲಿಲ್ಲ ನೇರವಾಗಿ. ಅಂಗದ ನಮ್ಮ ಯುವನಾಯಕ ಹೇಗಿದ್ದಾನೆ ಅಂತ ನೀನು ಕೇಳಲಿಲ್ಲ. ಅದರ ಜೊತೆಗೆ ಮತ್ತೆ ಪುನಃ ಇನ್ನು ರಾಮ ಲಕ್ಷ್ಮಣರು ಹೇಗಿದ್ದಾನೆ ಅಂತಲೂ ಕೇಳಲಿಲ್ಲ ನೀನು. ಹೋಗಿ ಇವರೆಲ್ಲರನ್ನೂ ಬಿಟ್ಟು ಈ ಆಂಜನೇಯ ಹೇಗಿದ್ದಾನೆ, ಅವನ ಮಾನಸಿಕ ಸ್ಥಿತಿ, ದೇಹದ ಸ್ಥಿತಿ, ಈ ಕಂಡೀಷನ್ ಎಲ್ಲ ಹೇಗಿದೆ ಅಂತ ಕೇಳ್ತಿದೆಯಲ್ಲ. ಈ ಎಲ್ಲರಲ್ಲೂ ಇಲ್ಲೇ ಇರುವಂಥ ವಿಶೇಷತೆ ಏನುಂಟು ಅವನಲ್ಲಿ ಅಂತ ವಿಭೀಷಣ ಜಾಂಬವಂತನ ಹತ್ರ ಕೇಳ್ತಾನೆ. ಆಗ ಜಾಂಬವಂತ ಒಂದು ಮಾತನ್ನು ಹೇಳ್ತಾನೆ, ಇದು ನಾವು ಸದಾ ನೆನಪಿಟ್ಟುಕೊಳ್ಬೇಕಂತಹದ್ದು. ಏನು ಅಂತಂದರೆ, ಅಸ್ಮಿನ್ ಜೀವತಿ ವೀರೇತು ಹತಮಪ್ಯಹತಂ ಬಲಂ. ನಮ್ಮ ಇಡೀ ಸೈನ್ಯದಲ್ಲಿ
ಆಂಜನೇಯ ಒಬ್ಬ ಬದುಕಿದ್ದು, ಬೇರೆ ಎಲ್ಲರೂ ಗತಪ್ರಾಣರಾದರೂ ಸಹ ನಮ್ಮ ಸೈನ್ಯ ಗತಪ್ರಾಣವಾದಂತಲ್ಲ. ಎಲ್ಲರೂ ಬದುಕಿದ್ದು, ಆಂಜನೇಯ ಒಬ್ಬ ಗತಪ್ರಾಣನಾಗಿಬಿಟ್ರೆ ನಮ್ಮ ಸೈನ್ಯ ಇದ್ರೂ ಸಹ ಅದು ವ್ಯರ್ಥ. ಅಂದ್ರೆ ಜಾಂಬವಂತ ಏನು ಹೇಳ್ದಂಗಾಯ್ತು ರೀ. ಇಡೀ ಸುಗ್ರೀವನ ಸೈನ್ಯ ಒಂದು ರಾಶಿ, ಒಂದು ತಕ್ಕಡಿ, ಆಂಜನೇಯ ಒಬ್ಬನೇ ಒಂದು ರಾಶಿ. ಅವನ ಪರಾಕ್ರಮಕ್ಕೆ ಸುಗ್ರೀವನ ಸೈನ್ಯದಲ್ಲಿ ಯಾರೂ ಸಾಟಿ ಇಲ್ಲ. ನಿನ್ನೆ ದಿವಸ ರಾಮನೇ ಹೇಳಿದ ಮಾತು, ವಾಲಿಯೂ ಪರಾಕ್ರಮಿ, ರಾವಣನೂ ಪರಾಕ್ರಮಿ, ಆದರೆ ಅವರಿಬ್ಬರ ಪರಾಕ್ರಮವನ್ನು ಒಂದೇ ತಕ್ಕಡಿಯಲ್ಲಿ ಹಾಕಿದ್ರು ಸಹ ಆ ಪರಾಕ್ರಮ ಆಂಜನೇಯನ ಪರಾಕ್ರಮಕ್ಕೆ ಸಾಟಿಯಲ್ಲ ಅಂತ ಇವತ್ತು ಜಾಂಬವಂತ ಈ ಮಾತನ್ನ ಹೇಳ್ತಾನೆ. ಅದಕ್ಕೋಸ್ಕರ ಮುಂದಿನ ಮಾತು, ಹನುಮತಿ ಉಜ್ಜಿತ ಪ್ರಾಣೆ. ಆಂಜನೇಯ ಏನಾದರೂ ಗತಪ್ರಾಣನಾಗಿ ಬಿಟ್ಟರೆ, ಪ್ರಾಣ ಕಳ್ಕೊಂಡ ಅಂತಾದರೆ ಜೀವಂತೋಪಿ ಮೃತಾವಯಂ, ನಾವು ಬದುಕಿದ್ದು ಸತ್ತ ಹಾಗೆ. ಆಂಜನೇಯನ ಒಬ್ಬ ಬದುಕಿದ್ರೆ ನಾವೆಲ್ಲರೂ ಸಹ ಸತ್ರು ಸಹ ಬದುಕಿದ ಹಾಗೆ. ಇನ್ನೇನ್ರಿ ಹೇಳಬೇಕು ಅವನ ಸಾಮರ್ಥ್ಯದ ಬಗ್ಗೆ, ಅವನ ಪರಾಕ್ರಮದ ಬಗ್ಗೆ ಅಲ್ವಾ? ಹೀಗೆ ಇಂತಹ ಅದ್ಭುತವಾದಂತಹ ವ್ಯಕ್ತಿತ್ವ. ನಾನು ನಿನ್ನೆ ದಿವಸ ಇದನ್ನು ಹೇಳಿದ್ದೇನೆ. ಅವನಲ್ಲಿ 3 ಥರದ ಪರಾಕ್ರಮಗಳು ಮೇಳೈಸಿದ್ದು, ದೇಹಬಲ, ಬುದ್ಧಿಬಲ ಮತ್ತು ಅಧ್ಯಾತ್ಮ ಬಲ. ಹೀಗೆ ಆ 3 ಬಲಗಳನ್ನೂ ಸಹ ಪರತತ್ವಕ್ಕೆ ಅವನು ಮೀಸಲಾಗಿ ಇರಿಸಿಬಿಟ್ಟಿದ್ದ. ಇದರ ಜೊತೆಗೆ ಅವನಲ್ಲಿರುವಂಥ ಇನ್ನೊಂದು ಅದ್ಭುತವಾದಂಥದ್ದು, ನಿನ್ನೆ ದಿವಸ ನಾನು ಇದನ್ನು ನೇರವಾಗಿ ಹೇಳಲಿಲ್ಲ, ಇಂಡೈರೆಕ್ಟಾಗಿ ಹೇಳಿದ್ದೆ. ನಿರ್ಭಯತ್ವಂ. ಆಂಜನೇಯರಂಥ 8 ಗುಣಗಳು, ಬುದ್ಧಿ, ಬಲಂ, ಯಶೋ, ಧೈರ್ಯಂ, ನಿರ್ಭಯತ್ವಂ ಅಂತ. ನಿರ್ಭಯತ್ವ ಅನ್ನೋದಕ್ಕೆ 2 ಅರ್ಥ. ಒಂದು ಲೌಕಿಕವಾಗಿ ಭಯ ಇಲ್ಲದೆ ಇರುವಂತಹದ್ದು ಅಂತ. ಕೆಲವು ಜನರಿಗೆ ಲೌಕಿಕವಾಗಿ ಭಯ ಇರುವುದಿಲ್ಲ, ಅದರ ಒಳಗಿನೊಳಗೆ ಸಾವಿನ ಭಯ, ಕಾಯಿಲೆ ಭಯ, ಇನ್ನು ಏನೇನೋ ಭಯಗಳಿರ್ತವೆ, ಪುಕ್ಕು 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 ಅಂತ ಅಲ್ವಾ? ಹಾಗೆ ಭಯ ಇಲ್ದಿದ್ರೆ ನಾವು ರಾತ್ರಿ ಮಲಗುವಾಗ ಹೊರಗಡೆ ಗೇಟಿಗೆ ಲಾಕ್ ಮಾಡ್ತೇವೆ ಅಲ್ವಾ? ಆಮೇಲೆ ಪುನಃ ಮನೆ ಬಾಗಿಲಿಗೆ ಎಷ್ಟೆಷ್ಟು ಚಿಲಕಗಳು, ಮೀಡಗಳಿವೆ ಎಲ್ಲವೂ ಹಾಕ್ತೇವೆ. ಮತ್ತು ಇಲ್ಲಿವರೆಗೆ ಬಂದುಬಿಟ್ಟು ಅಯ್ಯೋ ಹಾಕಿದ್ನ ಇಲ್ಲ ಅಂತ ಹೋಗ್ಬಿಟ್ಟು ಚೆಕ್ ಮಾಡ್ತೇವೆ. ಅದಾದಮೇಲೆ ರೂಮಿಗೆ ಬರ್ತೇವೆ, ಅಲ್ಲಿ ಮತ್ತೆ ಪುನಃ ಟವರ್ ಬೋರ್ಟೋ, ಅಡ್ಡ ಬೋರ್ಟೋ ಏನೇನಿದೆ ಎಲ್ಲ ಹಾಕ್ತೇವೆ ಅಲ್ವಾ? ಆಮೇಲೆ ಮತ್ತೆ ಪುನಃ ಲೈಟ್ ಆಫ್ ಮಾಡ್ತೇವೆ. ಆಮೇಲೆ ಅಲ್ಲ ಹಾಕಿದ್ನೋ ಇಲ್ವೋ ಅಂತ ಲೈಟ್ ಆನ್ ಮಾಡಿಬಿಟ್ಟು ಮತ್ತೆ ಪುನಃ ಬಂದು ಚೆಕ್ ಮಾಡ್ತೇವೆ. ಇಷ್ಟೆಲ್ಲ ಮಾಡೋದು ಯಾಕ್ರಿ ನಾವು ಹೇಳಿ ನೋಡೋಣ? ಎಲ್ಲೋ ಒಂದು ಕಡೆಗೆ ನಮಗೆ ಏನುಂಟು, ಬಾಯಿಯಿಂದ ನೇರವಾಗಿ ಹೇಳಲಿಕ್ಕೆ ಆಗದೇ ಇರುವಂಥ ಸುಪ್ತವಾದಂಥ ಭಯ. ಇಷ್ಟೆಲ್ಲ ಮಾಡಿಯೂ ಸಹ ಮಂಚಕ್ಕೆ ಹೋಗಿ ಮನಗದವನು ಹಾಗೆ ಬೆಳಗಾದ್ರೆ ದೀರ್ಘ ನಿದ್ರೆ ಮಾಡಿಬಿಟ್ರೆ ಅದು ಸಹ ನಮ್ಮ ಕೈಲಿ ಇಲ್ವಲ್ಲ ಅಲ್ವಾ? ಆದ್ದರಿಂದ ಕೊನೆಗೆ ಅಂತಿಮವಾಗಿ ಮರಣ ಭಯ. ಎಲ್ಲ ಭಯಗಳಿಗೂ ಸಹ ಕೊನೆಯ ಫುಲ್ ಸ್ಟಾಪ್ ಯಾವುದು? ಮರಣ ಭಯ. ಹೀಗೆ ಈ ಭಯ ಕಾಡ್ತಾ ಇರುತ್ತೆ. ಅದರ ಸರಮಾಲೆ, ನಮ್ಮ ಬದುಕೇ ಭಯದ ಸರಮಾಲೆ. ಈ ರೀತಿಯಾಗಿ ನಮ್ಮನ್ನು ಈ ಭಯ ಕಾಡ್ತಾ ಇರುವಾಗ ಆಂಜನೇಯನಿಗೆ ಮಾತ್ರ ನಿರ್ಭಯತ್ವಂ, ಇನಿತೂ ಸಹ ಅವನಿಗೆ ಭಯ ಅನ್ನೋದು ಇರಲಿಲ್ಲ. ಯಾಕೆ ಕೇಳಿದರೆ ಅವನಿಗೆ ರಕ್ಷಿಷ್ಯತೀತಿ ವಿಶ್ವಾಸ, ತನ್ನನ್ನು ರಕ್ಷಿಸುವವನು ಒಬ್ಬನಿದ್ದಾನೆ, ಅಥವಾ ನನ್ನನ್ನು ಯಾವುದು ರಕ್ಷಿಸುತ್ತದೆಯೋ ಆ ತತ್ವ, ಆ ಶಕ್ತಿ ಅಧ್ಯಾತ್ಮ ನೆಲೆಯಲ್ಲಿ ನಾನು ಅದಕ್ಕಿಂತ ಬೇರೆ ಅಲ್ಲ. ನನಗಿಂತ ಬೇರೆ ಇದ್ರಲ್ವ ಒಂದು ಭಯ. ಯಾಕೆ ಭಯ ಯಾವಾಗತ್ತೆ ಅಂದರೆ ದ್ವಿತೀಯಾದ್ವೈ ಭಯಂ ಭವತಿ. ಯಾವನು ಎರಡನ್ನು ನೋಡ್ತಾನೋ ಅವನಿಗೆ ಭಯ. ಎಲ್ಲ ಕಡೆಗೂ ಒಂದನ್ನೇ ಕಾಣುವವನು, ನಾನು ಆ ಒಂದಕ್ಕಿಂತ ಬೇರೆ ಅಲ್ಲ ಅಂತ ಅಂದ್ಕೊಂಡವನಿಗೆ ಎಲ್ರಿ ಭಯ? ಹೌದು ತಾನೆ? ಆಂಜನೇಯ ಈ ನೆಲೆಯಲ್ಲಿ ನಿಂತವನಾದ್ರಿಂದ ಅವನಿಗೆ ಭಯದ ಇನಿತೂ ಸಹ ಅಂಶವೂ ಸಹ ಅವನ ಹತ್ರ ಇರಲಿಲ್ಲ. ಅಲ್ಲ, ಇದಕ್ಕೆ ಎಲ್ಲುಂಟು ರಾಮಾಯಣದಲ್ಲಿ ಉದಾಹರಣೆ ಅಂದರೆ, ರಾಮಾಯಣದಲ್ಲಿ ನಮಗೆ ನೇರ ಉದಾಹರಣೆ ಇಲ್ಲ ಇದಕ್ಕೆ. ಅವನ ಪರಾಕ್ರಮಗಳನ್ನೆಲ್ಲ ನಾವು ನೋಡ್ತೇವೆ, ಆದರೆ ಆ ರಾಮಾಯಣದ ಧ್ಯಾನ ಶ್ಲೋಕವನ್ನು ಹೇಳುವಂಥದ್ದು ಎಲ್ಲಿ ಅಂದರೆ ವಿಶೇಷವಾಗಿ ಉತ್ತರಕಾಂಡದ ಸಂದರ್ಭ. ರಾಮರಾಜ್ಯ, ಎಲ್ಲೂ ಶತ್ರುಗಳ ಕಾಟ ಇಲ್ಲ, ವೈರಿಗಳ ಹಾವಳಿ ಇಲ್ಲ, ಎಲ್ಲರೂ ಶಾಂತರಾಗಿ ಬದುಕ್ತಾ ಇದ್ದಾರೆ. ವಸಿಷ್ಠಾದಿ ಋಷಿಮುನಿಗಳೆಲ್ಲ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ರಾಮ ರಾಜ್ಯ ಭಾರ ಅತ್ಯಂತ ಉತ್ಕೃಷ್ಟವಾಗಿ, ಅಂದರೆ ಇತಿಹಾಸದಲ್ಲಿ ದಾಖಲಾಗುವ ಹಾಗೆ ರಾಮರಾಜ್ಯ ಭಾರ ಅಂತ ಹೇಳುವ ಹಾಗೆ ನಡೀತಾ ಇತ್ತು. ಅಂತಹ ಸಂದರ್ಭದಲ್ಲಿ ಕಾಲ ಕಳೆಯೋದು ಹೇಗೆ ಅಲ್ವಾ? ತುಂಬ ಸುಖವಾದಾಗ ಜನ ಬೇರೆ ಬೇರೆ ರೀತಿ ಆಯ್ಕೆ ಮಾಡ್ಕೊಳ್ತಾರೆ.
ಆದರೆ ರಾಮರಾಜ್ಯದಲ್ಲಿ ಹೇಗಿತ್ತು ಕೇಳಿದರೆ, ರಾಮ ಈ ಸುಖದ ಕಾಲದಲ್ಲಿ ವ್ಯರ್ಥವಾಗಿ ಕಳೆಯಬಾರದು ಅಂಥೇಳಿ ತನ್ನೆಲ್ಲ ಪ್ರಜೆಗಳಿಗೆ ಹೇಳಿದಂತೆ ಸ್ವತಃ ಋಷಿಮುನಿಗಳು ಅವನ ಹತ್ರ ಬರ್ತಾಯಿದ್ರು ತತ್ವ ಚಿಂತನೆ ಮಾಡೋದಕ್ಕೆ. ರಾಮ ಅದಕ್ಕೆಲ್ಲ ಉತ್ತರ ಹೇಳ್ತಿದ್ದ. ಈ ಅರ್ಥದ ಶ್ಲೋಕವನ್ನು ಹೇಳುವಂಥ ಒಂದು ಶ್ಲೋಕ ಅತ್ಯಂತ ಪ್ರಸಿದ್ಧವಾಗುಂಟು. ವೈದೇಹಿ ಸಹಿತಂ ಸುರದ್ರುಮತಲೆ ಹೈಮೇ ಮಹಾಮಂಟಪೆ ಮಧ್ಯೆ ಪುಷ್ಪಕಮಾಸನೆ ಮಣಿಮಯೇ ವೀರಾಸನೆ ಸುಸ್ಥಿತಂ ಅಗ್ರೇ ವಾಚಯತಿ ಪ್ರಭಂಜನಸುತೆ ತತ್ವಂ ಮುನಿಭ್ಯಃ ಪರಂ ವ್ಯಾಖ್ಯಾಂತಂ ಭರತಾದಿಭ್ಯಃ ಪರಿವೃತಂ ರಾಮಂ ಭಜೆ ಶ್ಯಾಮಲಂ. ಹೇಗೆ ಕಾಲ ಕಳೀತಾ ಇತ್ತು ರಾಮರಾಜ್ಯದಲ್ಲಿ ಅಂತಂದರೆ, ಅಗ್ರೇ ವಾಚಯತಿ ಪ್ರಭಂಜನ ಸುತೆ. ಸ್ವತಃ ರಾಮ ಸಿಂಹಾಸನದಲ್ಲಿ ಕುಳಿತಿದ್ದಾನೆ, ಋಷಿಮುನಿಗಳೆಲ್ಲ ಮುಂದ್ಗಡೆಗಿದ್ದಾರೆ. ಆಗ ಸ್ವತಃ ಆಂಜನೇಯನ ಕೈಗೆ ರಾಮ ಆ ಉಪನಿಷತ್ ಗ್ರಂಥಗಳನ್ನು ಕೊಟ್ಟಿದ್ದಾನೆ. ಅವನು ಅಗ್ರೇ ವಾಚಯತಿ ಪ್ರಭಂಜನ ಸುತೆ, ಒಂದೊಂದೇ ಉಪನಿಷತ್ತವನ್ನು ಓದಿ ಹೇಳುವವನು ಯಾರು? ಆಂಜನೇಯ. ಅದಕ್ಕೆ ವ್ಯಾಖ್ಯಾನ ಮಾಡುವವನು ಯಾರು? ಸ್ವತಃ ಮರ್ಯಾದಾ ಪುರುಷೋತ್ತಮ ಸಾಕ್ಷಾತ್ ಭಗವಂತ. ಅವನ ಎಡಬಳಗಳಲ್ಲಿ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲ ಇದ್ದಾರೆ. ಮುಂದುಗಡೆಗೆ ಮಹಾ ಜ್ಞಾನಿಗಳ ಅಂಥ ಋಷಿಮುನಿಗಳು ತಂಡೋಪತಂಡವಾಗಿ ಬಂದು ಕುಳಿತಿದ್ದಾರೆ. ಈ ರೀತಿಯಾಗಿ ಕಳೀತಾ ಇತ್ತು. ಅಂದರೆ ರಾಮ ವ್ಯಾಖ್ಯಾನ ಮಾಡಬೇಕು ಅಂದರೆ ಅದನ್ನು ಎಲ್ಲಿ ನಿಲ್ಲಿಸಬೇಕು, ಹೇಗೆ ಓದಬೇಕು, ವ್ಯಾಖ್ಯಾನಕ್ಕೆ ಪೂರಕವಾಗಿ ಹೇಗೆ ನಾನು ವಾಚನ ಮಾಡಬೇಕು ಅಂತ ಓದೋನು ಯಾರಾಗಿದ್ದ? ಆಂಜನೇಯ. ಈ ತತ್ವ ವಿಚಾರವನಿಗೆ ಗೊತ್ತಿಲ್ಲದೆ ಇದ್ದರೆ ಹಾಗೆ ಓದಲಿಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಆಂಜನೇಯನಿಗೆ ಆ ವೇದಾಂತ ತತ್ವ ಎನ್ನುವಂತಹದ್ದು ಸಹ ಕರಗತವಾಗಿತ್ತು. ಯಾವನಿಗೆ ವೇದಾಂತ ಹತ್ರ ಆಗತ್ತೋ ಅಥವಾ ಯಾವನು ವೇದಾಂತವನ್ನು ಹಚ್ಚಿಕೊಳ್ತಾನೋ ಅವನಿಗೆ ಮಾತ್ರ ನಿರ್ಭಯತ್ವ ಅನ್ನೋದು ಸಾಧ್ಯ. ಯಾವನಿಗೆ ಅದು ದೂರವೋ ಅವನಿಗೆ ಭಯ ಹತ್ತಿರ. ಈ ಶ್ಲೋಕ ನಮಗೇನು ಹೇಳುತ್ತೆ? ನಿಮಗೆ ಬದುಕಿನಲ್ಲಿ ನಿರ್ಭಯತ್ವ ಬರಬೇಕೋ ಆಂಜನೇಯನಂತೆ ವೇದಾಂತವನ್ನು ಹಚ್ಚಿಕೊಳ್ಳಿ. ಇಲ್ಲ ಬೇಡವೋ ಭಯವನ್ನು ಹಚ್ಕೊಳ್ಬೇಕು ಅಂದರೆ ಇದನ್ನು ಬಿಟ್ಟರಾಯ್ತು, ಆಯ್ಕೆ ನಿಮ್ಮ ಕೈಯಲ್ಲಿ ಎನ್ನುವ ಹಾಗೆ ಈ ಧ್ಯಾನ ಶ್ಲೋಕ ನಮಗೆ ಹೇಳುತ್ತೆ. ಇಷ್ಟು ಆದ ಮೇಲೆ ಕೊನೆಗೆ ನಾವು ಇನ್ನೇನು ಗಡಿಯಾರ ಸಮಯ ಓಡಿಸ್ತಾ ಉಂಟು, ನನಗೆ ಕೇವಲ 15 ನಿಮಿಷ ಮಾತ್ರ ಉಂಟು ಅಂತ. ಇದಕ್ಕೆ ಪೂರಕವಾಗಿ ಒಂದು ಮಾತುಂಟು. ಏನು ಅಂದರೆ, ಕೊನೆಗೆ ಆಂಜನೇಯನೇ ಹೇಳ್ತಾನೆ, ದೇಹ ಬುದ್ಧ್ಯಾತು ದಾಸೋಹಂ, ನಾನು ನಿನ್ನ ದಾಸ. ರಾಮನ ಶರೀರ ಬೇರೆ, ಈ ಆಂಜನೇಯನ ಶರೀರ ಬೇರೆ. ದೇಹವನ್ನು ಎರಡು ಬೇರೆ ಅಂತ ನೋಡಿದರೆ ನಾನು ನಿನಗೆ ಅಡಿಯಾಳು, ನಾನು ದಾಸ, ನಾನು ನಿನ್ನ ದೂತ ದೇಹ ದೃಷ್ಟಿಯಿಂದ ನೋಡಿದರೆ. ಆದರೆ ಜೀವಬುದ್ಧಿಯ ತ್ವದಂಶಕಃ, ಜೀವಬುದ್ಧಿಯಲ್ಲಿ ನೋಡಿದರೆ ನಾನು ನಿನ್ನ ಅಂಶ. ಯಾಕೆ ಅಂತಂದರೆ ನೀನು ಪರಮಾತ್ಮ, ನಾನು ಜೀವಾತ್ಮ. ವಾಸ್ತವಿಕವಾಗಿ ಈ ಜೀವಾತ್ಮ ಪರಮಾತ್ಮನಿಗಿಂತ ಬೇರೆ ಅಲ್ಲ ಅಲ್ವಾ? ಹೇಗೆ ಅಂತಂದರೆ ಇಲ್ಲೊಂದು ತಂಬಿಗೆ ಇದೆ, ಆ ತಂಬಿಗೆಯಲ್ಲಿ ನೀರಿದೆ. ಆ ತಂಬಿಗೆ ನೀರನ್ನು ನಾವು ತೆಗೆದುಕೊಂಡಿದ್ದು ಬಕೆಟಲ್ಲಿರುವಂಥ ನೀರಿನಿಂದ. ಆ ಬಕೆಟಲ್ಲಿರುವಂಥ ನೀರು ಮತ್ತು ತಂಬಿಗೆಯಲ್ಲಿರುವಂಥ ನೀರು ಎರಡೂ ಸಹ ಒಂದೇನೇ, ಬೇರೆ ಬೇರೆನಾ? ಒಂದೇ. ಆದರೆ ತಂಬಿಗೆ ಬೇರೆ ಆದದ್ರಿಂದ ಅದು ಬೇರೆ ಅಂತ ನಮಗೆ ತೋರುತ್ತೆ ಅಷ್ಟೇ ಅಲ್ವಾ? ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂತಾದರೆ ವೇದಾಂತದಲ್ಲಿ ಇದನ್ನೆಲ್ಲ ಸಮರ್ಥನೆ ಮಾಡೋದಕ್ಕೆ ಬೇರೆ ಬೇರೆ ದೃಷ್ಟಾಂತಗಳಿವೆ. ಆಕಾಶದಲ್ಲಿ ಸೂರ್ಯ ಮೂಡಿ ಬರ್ತಾನೆ ಅಥವಾ ಚಂದ್ರ ಮೂಡಿ ಬರ್ತಾನೆ, ನೀರಿನಲ್ಲಿ ಅವನ ಪ್ರತಿಬಿಂಬ ಮೂಡತ್ತೆ ಅಲ್ವಾ? ಕೊನೆಗೆ ಆ ನೀರನ್ನು ತೆಗೆದುಬಿಟ್ರೆ ಆ ಪ್ರತಿಬಿಂಬ ಎಲ್ಲಿ ಹೋಗತ್ತೆ? ಬಿಂಬದಲ್ಲಿ ಒಂದಾಗಿ ಬಿಡುತ್ತೆ. ಹೌದು ತಾನೆ? ಹಾಗೆಯೇ ಜೀವಬುದ್ಧಿಯ ತ್ವದಂಶಕಃ, ಇಲ್ಲಿ ಅಂಶ ಅಂದರೆ ಹೀಗೆ. ಹಾಗಾಗಿ ನಾನು ಪ್ರತಿಬಿಂಬ ಸ್ಥಾನೀಯ, ನೀನು ಬಿಂಬಸ್ಥಾನೀಯ. ಹಾಗಾಗಿ ನಾನು ನಿನ್ನನ್ನು ಬಿಟ್ಟು ವಾಸ್ತವಿಕವಾಗಿ ಇಲ್ಲ. ಕೊನೆಗೆ ಆತ್ಮಬುದ್ಧ್ಯಾ ತ್ವಮೇವಾಹಂ, ನನ್ನಲ್ಲಿರುವಂಥ ಚೈತನ್ಯ, ನಿನ್ನಲ್ಲಿರುವಂಥ ಚೈತನ್ಯ, ಇದನ್ನು ನೋಡಿದಾಗ ಈ ದೇಹ ಮತ್ತು ಮನಸ್ಸು, ಅಂತಃಕರಣ, ಈ ಎಲ್ಲ ಉಪಾಧಿಗಳನ್ನು ಕಳಚಿ ಹಾಕಿಬಿಟ್ರೆ ಚೈತನ್ಯದ ನೆಲೆಯಲ್ಲಿ ಜೀವಬ್ರಹ್ಮ ಐಕ್ಯ. ಸ್ವತಃ ಉಪನಿಷತ್ತು ಏನನ್ನು ಹೇಳುತ್ತೋ ಅದನ್ನೇ ಈ ಶ್ಲೋಕದ ಪೂರ್ವಾರ್ಧದ ಮೊದಲ
ಸಾಲು ಹೇಳುತ್ತೆ, ಆತ್ಮಬುದ್ಧ್ಯ, ಆತ್ಮದ ನೆಲೆಯಲ್ಲಿ ನಾನು ನಿನಗಿಂತ ಬೇರೆ ಅಲ್ಲ, ನಮ್ಮಿಬ್ಬರ ಚೈತನ್ಯವು ಒಂದೇ. ಹೀಗೆ ಇತಿಮೇ ನಿಶ್ಚಿತಾಮತಿ, ಹೀಗೆ ನನ್ನ ಬುದ್ಧಿ ನಿಶ್ಚಯವನ್ನು ತಾಳಿದೆ. ಈ ನಿಶ್ಚಯ ಯಾವಾಗ ತಾಳೋದಕ್ಕೆ ಸಾಧ್ಯ ಅಂದರೆ ವೇದಾಂತದಲ್ಲಿ ಸರಿಯಾದಂತಹ ಚಿಂತನೆ ಮತ್ತು ಅದರ ಅನುಷ್ಠಾನ, ಅಧ್ಯಯನ ನಿರಂತರ ಸಾಗಿದಾಗ ಮಾತ್ರ ಈ ರೀತಿಯಾದಂತಹ ಬುದ್ಧಿ ದೃಢವಾಗಿ ಬರುತ್ತೆ. ಅಲ್ಲದಿದ್ದರೆ ಯಾರ್ಯಾರು ಏನೇನು ಹೇಳ್ತಾರೋ ಅವರೆಲ್ಲರೂ ಹೇಳಿದ್ದಕ್ಕೆ ತಲೆ ಹಾಕುವ ಸಂದರ್ಭ ಬರುತ್ತೆ. ಆಂಜನೇಯನಿಗೆ ಇದು ನಿಶ್ಚಯವಾಗಿ ಇತ್ತು. ಹಾಗಾಗಿ ಸ್ವತಃ ರಾಮನತ್ರ ಅವನು ಈ ಮಾತನ್ನು ಹೇಳ್ತಾನೆ, ನಾನು ಸಾಮಾನ್ಯ ಜನರ ದೃಷ್ಟಿಯಲ್ಲಿ, ಲೋಕದ ದೃಷ್ಟಿಯಲ್ಲಿ, ದೇಹದ ದೃಷ್ಟಿಯಲ್ಲಿ ದಾಸನಾದರೂ ಸಹ ಮೂಲತಃ ನಿನಗಿಂತ ನಾನು ಬೇರೆಯಾಗಿ ಇಲ್ಲ, ಹೀಗೆ ಅಂತ ಹೇಳುವಂಥ ಆಂಜನೇಯ ಪರಮ ವೇದಾಂತಿ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇದರ ಮಧ್ಯದಲ್ಲಿ ಒಂದು ಚಮತ್ಕಾರದ ಮಾತು, ಅವನು ಸಮುದ್ರವನ್ನು ದಾಟಿ ಹೋದ್ನಲ್ಲ, ಹಾಗೆ ಆ ದಾಟಿ ಹೋದಾಗ ನಾವು ನೀವು ವಿಚಾರ ಮಾಡೋದೇನು ಅಂದರೆ, ಆಂಜನೇಯ ಸಮುದ್ರವನ್ನು ದಾಟಿದ, ಲಂಕೆಗೆ ಹೋಗಿ ಬೆಂಕಿ ಹೆಚ್ಚಿ ಬಂದ, ಅನಾಹುತ ಮಾಡಿದ ಅಲ್ಲಿ, ಅಂದರೆ ಅವರ ರಾವಣನ ಸೈನ್ಯದ 1/4 ಭಾಗವನ್ನು ಮುಗಿಸಿ ಬಂದಿದ್ದಾನೆ ಅಂತ. ಇದೆಲ್ಲವೂ ಸರಿ, ಆದರೆ ಇದರ ಹಿಂದೆ ಈ ಪಂಚಭೂತಗಳ ಒಂದು ಆಟ ಉಂಟು ಅಂತ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ. ಬಹಳ ಸುಂದರವಾದಂಥ ಪದ್ಯ ಅದು. ಏನು ಅಂತಂದರೆ, ಭೂತೇಶ್ವೇಕೇನ ಸೃಷ್ಟ ಪವನ ತನುಜನು ಪಂಚಸುಹ್ಯೇಕಮಂಭ ತೀರ್ತ್ವಾ ಪಂಚಸ್ವಥೈಕಂ ಗಗನಮಕುರುತ ಸ್ವಾತ್ಮನೋ ಮಾರ್ಗರೂಪಂ ಪಂಚಸ್ವೇಕೇನ ಸೃಷ್ಟಾಂ ಜನಕದುಹಿತರಂ ವೀಕ್ಷ ಪಂಚಸ್ವಥೈಕಂ ವಹ್ನಿಂ ಚಿಕ್ಷೇಪ ರಕ್ಷಃ ಪುರಿ ತಮಭಿಮುಖೋ ತಮಭಿನುಮೋ ಜಾನಕೀ ಜಾನಿದೂತಂ. ಆಂಜನೇಯ ಸಮುದ್ರ ದಾಟಿ ಮತ್ತೆ ವಾಪಸ್ ಬರುವವರೆಗಿನ ಇಡೀ ಶ್ಲೋಕ ಇಲ್ಲಿ ಒಂದು ರೀತಿಯಲ್ಲಿ ಪಂಚಭೂತಗಳ ಒಂದು ಏನು ನಡೆ ಹೇಗಿತ್ತು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ನೋಡಿ, ಭೂತೇಶ್ವೇಕೇನ ಸೃಷ್ಟ, ಆಂಜನೇಯ ಅವನು ಯಾರ ಮಗ? ವಾಯುವಿನ ಮಗ. ಪಂಚಭೂತಗಳಲ್ಲಿ ವಾಯು ಒಂದು ತಾನೆ, ಅಂತಹ ಪಂಚಭೂತಗಳಲ್ಲಿ ಒಂದಾದಂಥ ವಾಯುವಿನಿಂದ ಸೃಷ್ಟನಾದಂಥ ಆಂಜನೇಯ ಪವನ ತನುಜನು. ಅವನು ಪಂಚಹ್ಯೇಕಮಂಭ ಪಂಚಸುಹ್ಯೇಕಮಂಭ, ಆ ಇನ್ನೊಂದು ಪಂಚಭೂತಗಳಲ್ಲಿ ಒಂದಾದಂತಹ ಸಮುದ್ರ ದಾಟಿದ. ಸಮುದ್ರ ಅಂದ್ರೆ ಏನ್ರಿ? ನೀರು, ಹೌದಾನೆ, ನೀರನ್ನು ದಾಟಿದ. ಅದಾದ್ಮೇಲೆ ಮತ್ತೆ ತೀರ್ತ್ವ ಪಂಚಸ್ವಥೈಕಂ ಗಗನ ಮಕುರುತ ಸ್ವಾತ್ಮನೋ ಮಾರ್ಗರೂಪಂ, ಆ ಪಂಚಭೂತಗಳಲ್ಲಿ ಒಂದಂಥ ಗಮನದಲ್ಲಿಯೇ ಸಂಚರಿಸಿದ ಆಕಾಶದಲ್ಲಿ, ಅದೇ ಅವನ ಮಾರ್ಗ ಆಯಿತು. ಅಲ್ಲಿ 3 ಆಯಿತು ಪಂಚಭೂತಗಳು. ಮತ್ತೆ ಪಂಚಸ್ವೇಕೇನ ಸೃಷ್ಟಾಂ, ಆ ಪಂಚಭೂತಗಳಲ್ಲಿ ಭೂಮಿಯೂ ಒಂದು. ಆ ಭೂಮಿ ಜಾತೆ ಯಾರು? ಸೀತೆ. ಆಕೆಯನ್ನ ಜನಕದುಹಿತರಂ ವೀಕ್ಷ ಪಂಚಸು ಅಥೈಕಂ ವಹ್ನಿಂ ಚಿಕ್ಷೇಪ. ಲಂಕೆಯಲ್ಲಿ ಏನು ಮಾಡ್ದ? ಆ ಪಂಚಭೂತಗಳಲ್ಲಿ ಒಂದಂತಹ ಬೆಂಕಿಯನ್ನು ಇಟ್ಟ. ಹೀಗೆ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಇದೆಲ್ಲವೂ ಸಹ ಈ ಪಂಚಭೂತಗಳ ಕ್ರೀಡೆ. ಆ ಎಲ್ಲ ಕ್ರೀಡೆಗೂ ಸಹ ಮೂಲ ಪುರುಷನಾಗಿ ನಿಂತವನು ಯಾರು? ಈ ಆಂಜನೇಯ. ಇಷ್ಟು ಹಿನ್ನೆಲೆಯಲ್ಲಿ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಉಪಸಂಹಾರದ ಮಾತುಗಳನ್ನು ನಿನ್ನೆನೇ ನಾನು ಹೇಳಿದ್ದೇನೆ. ಹಾಗಾಗಿ ಮತ್ತೆ ಇವತ್ತು ನಾನು ಅದನ್ನು ಹೇಳಿಕ್ಕೆ ಹೋಗೋದಿಲ್ಲ. ನೇರವಾಗಿ ಇನ್ನುಳಿದಂಥ ಸ್ವಲ್ಪ ಭಾಗ ರಾಮಾಯಣದ ಘಟನಾವಳಿಗಳು, ಯಾವತ್ತು ಏನೇನಾಯಿತು ಅನ್ನುವಂಥದ್ದು, ಅದನ್ನು ಮಾತ್ರ ನಿಮ್ಮ ಮುಂದೆ ನಾನು ಇಡಬೇಕು. ವೈವಸ್ವತ ಮನ್ವಂತರ ತ್ರೇತಾಯುಗ 30,000 ವರ್ಷಗಳು ಇನ್ನೂ ಅವಶಿಷ್ಟವಾಗಿರುವಾಗ ಬಂದಂಥ ವಿಳಂಬಿನಾಮ ಸಂವತ್ಸರದ ಮೇಷಮಾಸ ಶುಕ್ಲ ಪಕ್ಷ ನವಮಿ ಬುಧವಾರದ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಪುನರ್ವಸು ನಕ್ಷತ್ರ, ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿ. ಅಭಿಜಿನ್ ಲಗ್ನ ಅಂತ ನಾನು ಹೇಳಿದೆ, ಅಭಿಜಿತ್ ಅಲ್ಲ, ಕರ್ಕಾಟಕ ಲಗ್ನ, ಕರ್ಕಾಟಕ ರಾಶಿಯಲ್ಲಿ ಶ್ರೀರಾಮಚಂದ್ರ ಹುಟ್ಟಿದ. ಒಂದು ಅದಾದಮೇಲೆ ಶ್ರೀರಾಮನ ವಿವಾಹ ಕಾಲದಲ್ಲಿ ಆತನಿಗೆ 12 ಅಥವಾ 13 ವರ್ಷಗಳು. ಆವಾಗ ನಮ್ಮ ದೇಶದಲ್ಲಿ ಬಾಲ್ಯ ವಿವಾಹ ಎನ್ನುವಂತಹದ್ದು ಆಚರಣೆಯಲ್ಲಿ ಇತ್ತು. ಸೀತೆಗೆ ಸುಮಾರಾಗಿ 7 ಅಥವಾ 8 ವರ್ಷ ಆಗಿರಬೇಕು.
ಮತ್ತು ವಿಶ್ವಾಮಿತ್ರರೊಡನೆ ಯಜ್ಞರಕ್ಷಣೆಗೆ ರಾಮ ಹೊರಟಾಗ ರಾಮನಿಗೆ 12 ಅಥವಾ 13 ವಯಸ್ಸು, ವಿವಾಹ ಹೇಳಿದನಲ್ಲ ಅದೇ ಸಂದರ್ಭದಲ್ಲಿ ಅಂತ. ಮತ್ತು ಫಾಲ್ಗುಣ ಶುದ್ಧ ಪೂರ್ಣಿಮೆ ಉತ್ತರಾ ಫಲ್ಗುನಿ ನಕ್ಷತ್ರದಲ್ಲಿ ಸೀತಾರಾಮರ ವಿವಾಹ, ಎಲ್ಲಿ? ಜನಕಪುರಿಯಲ್ಲಿ, ಇಂದಿನ ನೇಪಾಳ. ಅದಾದಮೇಲೆ ವಿವಾಹವಾದ ಮೇಲೆ 12 ವರ್ಷ ಅಯೋಧ್ಯೆಯಲ್ಲಿ ಸೀತಾರಾಮರು ಸುಖವಾಗಿ ಇದ್ದರು. ಅಲ್ಲಿಗೆ ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕ್ಕೊಳ್ಬೇಕು ನೀವು, ಅವರಿಗೆ ಗುಡಿಸೋ ಕೆಲಸ ನೀವೇ ಮಾಡಬೇಕು. ಕೊನೆಗೆ ಹಾಗೆ 25ನೇ ವಯಸ್ಸಿನಲ್ಲಿ, ನಾನು ಹೇಳಿಬಿಟ್ಟೆ ಅದನ್ನು, 25ನೇ ವಯಸ್ಸಿನಲ್ಲಿ ಮತ್ತೆ ಚೈತ್ರ ಶುಕ್ಲ ಪಂಚಮಿಯ ದಿವಸ ಶ್ರೀರಾಮ ಸೀತಾ ಲಕ್ಷ್ಮಣರನ್ನು ಕೂಡಿಕೊಂಡು ತಂದೆಯ ಮಾತನ್ನು ನೆರವೇರಿಸೋದಕ್ಕೋಸ್ಕರ ದಂಡಕಾರಣ್ಯದತ್ತ ಹೊರಟ. ಷಷ್ಠಿಯಂದು ಗುಹನ ಜೊತೆಗೆ ಸಮಾಗಮ, ಸಪ್ತಮಿಯಂದು ಗಂಗೆಯ ದಕ್ಷಿಣ ದಿಕ್ಕಿಗೆ ಆತ ಪ್ರಯಾಣ ಮಾಡ್ತಾನೆ. ಅದಾದ ಮೇಲೆ ಅಷ್ಟಮಿಯಂದು ಭರದ್ವಾಜ ಆಶ್ರಮ ಸೇರಿ ನವಮಿಯಂದು ಚಿತ್ರಕೂಟದ ಕಡೆಗೆ ಪ್ರಯಾಣ ಮಾಡ್ತಾನೆ. ಅದಾದಮೇಲೆ ದಶಮಿಯ ತಿಥಿಯಂದು ಸಾಯಂಕಾಲ, ಅಲ್ಲಿವರೆಗೂ ರಾಮನನ್ನು ಬಿಡೋದಕ್ಕೆ ಸುಮಂತ್ರ ಹೋಗಿದ್ದ. ಹಾಗಾಗಿ ಅಂದರೆ ಪೂರ್ತಿ ಅಲ್ಲಿವರೆಗೆ ಹೋಗಿರಲಿಲ್ಲ, ಗಂಗಾ ತೀರದವರೆಗೆ ಹೋಗಿದ್ದ. ಹೀಗಂತೆ ಸುಮಂತ್ರ ಅಯೋಧ್ಯೆಗೆ ಹಿಂತಿರುಗಿ ಬರ್ತಾನೆ ದಶಮಿಯಂದು. ಅದೇ ದಶಮಿಯ ದಿವಸ ಸುಮಂತ್ರ ಯಾವತ್ತು ಬಂದನೋ ಅದೇ ದಿವಸ ಅರ್ಧರಾತ್ರಿ ವೇಳೆಯಲ್ಲಿ ದಶರಥನ ಮರಣ ಆಗತ್ತೆ. ಅದಾದಮೇಲೆ ಏಕಾದಶಿಯಂದು ಮುಂದೆ ಏನು ಮಾಡಬೇಕು ಅಂತ ಎಲ್ಲ ವಿಚಾರ ಮಾಡ್ತಾ ಇರುವಾಗ ಈ ಕಡೆಗೆ ಕೌಸಲ್ಯೆ, ಸುಮಿತ್ರೆ ಇವರೆಲ್ಲರೂ ಸಹ ಶೋಕಾಚರಣೆಯಲ್ಲಿ ಮಗ್ನರಾಗಿರ್ತಾರೆ. ಅದಾದಮೇಲೆ ದ್ವಾದಶಿಯಂದು ಭರತನ ಬಳಿಗೆ ಅಂದರೆ ಕೇಕೆಯ ದೇಶಕ್ಕೆ ಗಿರಿವ್ರಜ ಅಂತ ಅದರ ರಾಜಧಾನಿ, ಅಲ್ಲಿಗೆ ಸೈನಿಕರು ಕುದುರೆಯನ್ನು ಏರಿ ಬಹಳ ವೇಗವಾಗಿ ಹೋಗ್ತಾರೆ ಅವನನ್ನು ಕರ್ಕೊಂಡು ಬರೋದಕ್ಕೆ ಅಂತ. ಅದಾದಮೇಲೆ ಚೈತ್ರ ಶುಕ್ಲ ಹುಣ್ಣಿಮೆಯಂದು ದೂತರು ಗಿರಿವ್ರಜವನ್ನು ಸೇರಿ ಮತ್ತು ಚೈತ್ರ ಕೃಷ್ಣ ಪಾಡ್ಯದಂದು ಭರತ ಅಯೋಧ್ಯೆ ಕಡೆಗೆ ಹೊರಟು ಬರ್ತಾನೆ. ದಾರಿಯಲ್ಲಿ 7 ರಾತ್ರಿಗಳು ಕಳೆದಿವೆ. ಅವನ ಪಾತ್ರ ಪರಿಕ್ರಮ ಮಾಡುವಾಗ ನಾನು ಅದನ್ನು ಹೇಳಿದ್ದೇನೆ. ಹೀಗೆ ಅದಾದ ಮೇಲೆ ನವಮಿಯ ದಿನ ಸೂರ್ಯೋದಯಕ್ಕೆ ಮುಂಚೆ ಭರತ ಅಯೋಧ್ಯೆಯನ್ನು ತಲುಪುತ್ತಾನೆ. ಅದಾದ ಮೇಲೆ ಆ ದಿನವೇ ಅಂದರೆ ನವಮಿಯ ದಿನವೇ ದಶರಥನ ಆ ದೇಹಕ್ಕೆ ಅಗ್ನಿಯ ಸ್ಪರ್ಶ ಆಗ್ತದೆ. ಮತ್ತು ಅಲ್ಲಿಂದ 13 ದಿನಗಳವರೆಗೆ ನಿತ್ಯ ವಿಧಿಗಳು ಅಂದರೆ ಗತಿಸಿದಂಥ ಜೀವಿಗೆ ಮಾಡಬೇಕಂತ ಆ ದಿನನಿತ್ಯದ ಕರ್ತವ್ಯ ಏನುಂಟು ಶ್ರಾದ್ದಾದಿಗಳು ಅದನ್ನೆಲ್ಲವನ್ನು ಭರತ ಮಾಡ್ತಾನೆ. ಮುಂದೆ ವೈಶಾಖ ಶುಕ್ಲ ತ್ರಯೋದಶಿಯಂದು ಶ್ರೀರಾಮನನ್ನು ಆತ ನೋಡಲೇಬೇಕು ಅಂಥೇಳಿ ಚಿತ್ರಕೂಟಕ್ಕೆ ಪ್ರಯಾಣ ಬೆಳೆಸಿ ಚಿತ್ರಕೂಟದಲ್ಲಿ ರಾಮನನ್ನು ನೋಡ್ತಾನೆ. ಆ ಚಿತ್ರಕೂಟದಲ್ಲಿ ಭರತ 3 ದಿನಗಳ ಕಾಲ ರಾಮನ ಜೊತೆಗಿದ್ದ. ಅವರಿಬ್ಬರ ಸಂವಾದ ರೂಪವನ್ನು ನೋಡಿದ್ದೀರಿ. ಯಾಕೆಂದರೆ ಅದೆಲ್ಲವೂ ಪ್ರಾಯಶಃ ಒಂದೇ ದಿವಸದಲ್ಲಿ ಒಂದೇ ತಾಸಲ್ಲಿ ಆದದ್ದಲ್ಲ, ಅಷ್ಟು ಸುದೀರ್ಘವಾದಂತಹ ಅವರಿಬ್ಬರ ಅಣ್ಣ ತಮ್ಮನ ಸಂವಾದ. ಕೊನೆಗೆ ವೈಶಾಖ ಕೃಷ್ಣ ಬಿದಿಗೆ ಎಂದು ಭರತ ರಾಮನ ಪಾದುಕೆಗಳನ್ನು ತೆಗೆದುಕೊಂಡು ಅಯೋಧ್ಯೆಯ ಕಡೆಗೆ ಹಿಂತಿರುಗ್ತಾನೆ. ಚತುರ್ಥಿಯಂದು ಆತ ನಂದಿಗ್ರಾಮಕ್ಕೆ ಬರ್ತಾನೆ. ಅಲ್ಲಿಗೆ ಶ್ರೀರಾಮ ವನವಾಸಕ್ಕೆ ಹೋಗಿ ಸರಿಯಾಗಿ 45 ದಿನಗಳಾದವು. ಅಲ್ರಿ, ನೀವೆಲ್ಲ ಈ ಮಾಸಗಳಲ್ಲಿ ತಿಥಿಯಲ್ಲಿ ಹೇಳಿದ್ರೆ ನಮಗೇನ್ರಿ ಗೊತ್ತಾಗ್ತದೆ? ಸ್ವಲ್ಪ ಡೇಟ್ಸನ್ನೆಲ್ಲ ಹೇಳಬಾರ್ದಾ? ಡೇಟ್ಸ್ ಅಂದರೆ ಮತ್ತೆ ತಿನ್ನೋ ಡೇಟ್ಸ್ ಅಲ್ಲ, ದಿನಾಂಕಗಳನ್ನು ಅಂತ ಹೇಳಬಾರ್ದ ಅಂತಂದರೆ ಒಂದೇ ನೆನಪಿಟ್ಕೊಳ್ಳಿ, ಅದೆಲ್ಲ ಕ್ರಿಸ್ತೋತ್ತರ ಕಾಲದ್ದು. ಇದು ಅವನು ಹುಟ್ಟಿದಕ್ಕಿಂತ ಮೊದಲನೇದು. ಇದು 9 ಲಕ್ಷ ವರ್ಷ ಅಂತ ನಾನು ಅವತ್ತು ಹೇಳಿದ್ದೇನೆ ನನ್ನ ಉಪಕ್ರಮದ ಪೀಠಿಕಾ ಭಾಗದಲ್ಲಿ. ಅದನ್ನು ಮರಿಬಾರ್ದು ನೀವು. ಹಾಗಾಗಿ ನಮಗೆ ನಮ್ಮದಾದಂಥ ಸಂಪ್ರದಾಯ ಉಂಟು, ನಮ್ಮದಾದಂಥ ಕಾಲಗಣನೆ ಮಾಡಲಿಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಉಂಟು. ಅದರ ಪ್ರಕಾರ ನಮ್ಮ ಹಿರಿಯ ವಿದ್ವಾಂಸರು ಅದಕ್ಕೆ ಸಾಕಷ್ಟು ವಿಚಾರ ಮಾಡಿ ನಮಗೆ ಇಂಥ ವಿಚಾರಗಳನ್ನು ಬೇರೆ ಬೇರೆ ವ್ಯಾಖ್ಯಾನಗಳ ಸಹಾಯದಿಂದ ಒದಗಿಸಿಕೊಟ್ಟಿದ್ದಾರೆ. ಹೀಗೆ 45 ದಿನಗಳಾದವು. ಚಿತ್ರಕೂಟದಲ್ಲಿ ಶ್ರೀರಾಮ 2 ತಿಂಗಳುಗಳ ಕಾಲ ಇದ್ದ. ಭರತ ಅಲ್ಲಿಂದ ಪಾದುಕೆಯನ್ನು ತಂದನಲ್ಲ, ಹಾಗಾಗಿ ಇವತ್ತಿಗೂ ಸಹ ಎಷ್ಟೋ ಜನ ಚಿತ್ರಕೂಟಕ್ಕೆ ಹೋಗಿ ಆ ರಾಮನ ಏನೋ ಒಂದು ಸಾನ್ನಿಧ್ಯವೋ ವಿಗ್ರಹ ಏನೋ ಉಂಟು, ಅಲ್ಲಿ ಕೇಳಿದ್ದೇನೆ ನಾನು. ಅಲ್ಲಿ ಇವತ್ತಿಗೂ ಸಹ ಆ ಪಾದುಕೆಗಳಿಂದ ಪೂಜೆ ಮಾಡಿ ಎಷ್ಟೋ ಜನ ತಂದು ರಾಮನ ಪಾದುಕೆಯನ್ನು
ಪೂಜಿಸುವಂತಹ ಪದ್ಧತಿಯನ್ನು ಇಟ್ಕೊಂಡಿದ್ದಾನೆ. ಇವೊಂದು 15 ದಿವಸದಿಂದ ಯಾರೋ ಹೇಳಿದ್ರು ನನಗೆ ಹೀಗೆ ಅಂತ. ನಾವು ಚಿತ್ರಕೂಟಕ್ಕೆ ಹೋಗಿ ರಾಮನ ಪಾದುಕೆಯನ್ನು ತಂದಿದ್ದೇವೆ, ನಮ್ಮ ಮನೆಯಲ್ಲಿ ದಿನವೂ ರಾಮನ ಪಾದುಕೆಗೆ ಪೂಜೆ ಮಾಡ್ತೇವೆ ಅಂತ. ನನಗೆ ಆಶ್ಚರ್ಯ ಆಯಿತು, ಇನ್ನೂ ಒಂದು ಕ್ರಮ ಇದೆಯಲ್ಲ ಹೇಗೆ ಅಂತ. ಅದಾದ ಮೇಲೆ ಅಂದರೆ 2 ತಿಂಗಳುಗಳ ಕಳೆದ ಮೇಲೆ ರಾಮ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾನೆ. ದಂಡಕಾರಣ್ಯದಲ್ಲಿ 10 ವರ್ಷ 10 ತಿಂಗಳ ಕಾಲ ವಾಸ ಮಾಡಿದ. ಆಯಿತು. ಅದಾದಮೇಲೆ ದಂಡಕಾರಣ್ಯದ ಇನ್ನೊಂದು ಭಾಗ ಪಂಚವಟಿಯಲ್ಲಿ 2 ವರ್ಷಗಳ ಕಾಲ ವಾಸ ಮಾಡಿದ. ಆ ಪಂಚವಟಿಯ ಇವತ್ತಿನ ಮಹಾರಾಷ್ಟ್ರ, ನಾಸಿಕ್ ಆ ಕಡೆ ಈ ಕಡೆ ಭಾಗ, ಗೋದಾವರಿ ಆ ಕಡೆ ಭಾಗ ನಾಸಿಕ್, ಈ ಕಡೆ ಭಾಗ ಪಂಚವಟಿ, ಹೀಗೆ ಅಂತ. ಅಲ್ಲಿಗೆ ಸರಿಯಾಗಿ ಎಷ್ಟಾಯಿತು ಕೇಳಿದರೆ 13 ವರ್ಷಗಳು ಕಳೆದವು. ಚೈತ್ರ ಲೆಕ್ಕ ಹಾಕೊಂಡು ಇನ್ನೊಂದ್ಸಲ ಪೂರ್ತಿ ಹೇಳ್ಬಿಡ್ತೇನೆ ಮೊದಲಿಂದ, ಶಾರ್ಟಾಗಿ ನೆನಪಿಟ್ಕೊಳ್ಳಿಕ್ಕೆ ಅಂತ. ಚೈತ್ರ ಶುಕ್ಲ ಪಂಚಮಿ ಹೊರಟಿದ್ದವನು, ಅಲ್ಲಿಂದ ವೈಶಾಖ ಕೃಷ್ಣ ಪಂಚಮಿ ಚತುರ್ಥಿಯವರೆಗೆ ಸರಿಯಾಗಿ 45 ದಿನಗಳಾದವು. ಅಂದರೆ 1 ತಿಂಗಳದ 15 ದಿನಗಳು. ಚಿತ್ರಕೂಟದಲ್ಲಿ 2 ತಿಂಗಳುಗಳ ಕಾಲ ವಾಸ್ತವ್ಯ. ದಂಡಕಾರಣ್ಯದಲ್ಲಿ 10 ವರ್ಷ 10 ತಿಂಗಳು. ಆ 2 ತಿಂಗಳನ್ನು ಇದು 10ಕ್ಕೆ ಸೇರಿಸ್ಕೊಂಡ್ರೆ ಅಲ್ಲೇ 11 ಆಗೋಯ್ತು. ಪಂಚವಟಿಯಲ್ಲಿ 2 ವರ್ಷಗಳ ಕಾಲ ವಾಸ್ತವ್ಯ ಮಾಡಿದ. ಇಲ್ಲಿಗೆ ಸರಿಯಾಗಿ 13 ವರ್ಷದ 45 ದಿನಗಳು ಕಳೆದಂತಾದವು. ಅಂದರೆ 13 ವರ್ಷದ 1 ತಿಂಗಳ 15 ದಿನಗಳು ಕಳೆದಾಗ ಪಂಚವಟಿಯಲ್ಲಿ ಸೀತಾ ಅಪಹರಣ ಆಯಿತು. ಇದನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ಬಹಳಷ್ಟು ಜನರಿಗೆ ಒಂದು ಸಂಶಯ, ರಾಮ ಕಾಡಿಗೆ ಹೋದ ಮಾರನೇ ದಿವಸನೇ ಸೀತೆ ಅಪಹರಣ ಆಗೋಯಿತು. ಇವ್ರಿಗೆ ಏನೇನೆಲ್ಲ ಇವರದ್ದೇ ಊಹೆ, ಅದಕ್ಕೆ ಅವಕಾಶ ಬೇಡ ಅಂತ ಹೇಳ್ತಿದ್ದಾನೆ. 14ನೇ ವರ್ಷದ ಚೈತ್ರ ಕೃಷ್ಣ ಅಷ್ಟಮಿಯಂದು ಮಧ್ಯಾಹ್ನದ ವೇಳೆಯಲ್ಲಿ ರಾವಣ ಸೀತೆಯನ್ನು ಅಪಹರಿಸಿದ. ಆನಂದ ರಾಮಾಯಣ ಇದನ್ನು ಹೇಳುತ್ತೆ. ಚೈತ್ರ ಮಾಸೆ ಕೃಷ್ಣ ಪಕ್ಷೇತು ಅಷ್ಟಮ್ಯಾಂ ರಾಕ್ಷಸೇಶ್ವರ ಭಿಕ್ಷುರೂಪೇಣ ಚಾಗತ್ಯ ಗೃಹೀತ್ವಾ ಜಾನಕೀಂ ಯಯೌ. ಅಂದರೆ 13 ವರ್ಷ 1 ತಿಂಗಳದ 15 ದಿನಗಳು ಆಗಿಬಿಟ್ಟಿವೆ. ಸಾಮಾನ್ಯವಾಗಿ 2 ತಿಂಗಳ ಅಂತ ಲೆಕ್ಕಕ್ಕೆ ಸರಿಯಾಗಿ ಅಂತ ಹೇಳ್ತೇವೆ. ಮುಂದೆ ಜ್ಯೇಷ್ಠ ಶುಕ್ಲ ಪೂರ್ಣಿಮೆಯಂದು, ನಾನು ಆಷಾಢ ಪೂರ್ಣಿಮೆ ಅಂತ ಹೇಳಿದ್ದೆ. ಇಲ್ಲಿ 2 ಅಭಿಪ್ರಾಯ ಉಂಟು. ರಾಮ ವಾಲಿಯನ್ನು ಕೊಂದಿದ್ದು ಆಷಾಢ ಪೂರ್ಣಿಮೆ ಅಂತ ಒಂದು ಅಭಿಪ್ರಾಯ ಉಂಟು. ಇನ್ನೊಂದು ಜ್ಯೇಷ್ಠ ಮಾಸದ ಪೂರ್ಣಿಮೆ ಅಂತ ಒಂದು ಅಭಿಪ್ರಾಯ ಉಂಟು. ಏನಾರೂ ಇರಲಿ, ಒಟ್ಟಾರೆ ಅಲ್ಲಿ ಬಂದಿದ್ದು ಪ್ರಾಯಶಃ ಗ್ರೀಷ್ಮ ಋತು, ನಾವು ಅದನ್ನು ಮರೆಯುವಂತಿಲ್ಲ. ಅಷ್ಟು ಹಿನ್ನೆಲೆಯಲ್ಲಿ ಆಮೇಲೆ ಅದಾದಮೇಲೆ ಅಂದರೆ ವಾಲಿಯ ಹನನ ಆದಮೇಲೆ ಮಾಲ್ಯವತ್ ಪರ್ವತ, ಅದರ ಇನ್ನೊಂದು ಹೆಸರು ಪ್ರಸ್ರವಣಗಿರಿ ಅಂತ, ಅಲ್ಲಿ ರಾಮ 4 ತಿಂಗಳ ಕಾಲ ಗುಹೆಯಲ್ಲಿ ವಾಸ ಮಾಡ್ತಾನೆ. ರಾಮ ಅಂದರೆ ರಾಮ ಲಕ್ಷ್ಮಣ ಮತ್ತು ಆಂಜನೇಯನು ಸಹ ಅವರಿಬ್ಬರ ಸೇವೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ. ಯಾಕೆಂದರೆ ಮಳೆಗಾಲ ಆದ್ದರಿಂದ ಸುಗ್ರೀವ ಏನು ಕೆಲಸ ಮುಂದುವರಿಸಿ ಮಾಡುವ ಹಾಗೆ ಇರಲಿಲ್ಲ. ಮುಂದೆ ಫಾಲ್ಗುಣ ಶುಕ್ಲ ತ್ರಯೋದಶಿ ಎಂದು ಆಂಜನೇಯ ಸಮುದ್ರವನ್ನು ದಾಟ್ತಾನೆ. ಸಮುದ್ರವನ್ನು ದಾಟಿ ಮತ್ತೆ ಲಂಕೆಯನ್ನು ಸೇರಿ ಸೀತಾದೇವಿಯನ್ನು ಅವತ್ತೇ ನೋಡ್ತಾನೆ. ಬೆಳಗಿನ ಜಾವ, ನಾವು ಮಳಿಬಾರ್ದು ಅದನ್ನು. ಚತುರ್ದಶಿಯಂದು ಅಂದರೆ ಮಾರನೇ ದಿವಸ ಲಂಕಾ ದಹನ, ಬೆಳಗಾತ ಎದ್ದು ಸುಪ್ರಭಾತಕ್ಕೆ ಕೊಟ್ಬಿಟ್ಟ. ಕೊನೆಗೆ ಅನಂತರ ಅದನ್ನು ಮುಗಿಸಿ ಸೀತಾದೇವಿಯನ್ನು ಕಂಡು ತಕ್ಷಣ ಅವತ್ತೇ ಬಂದು ರಾಮನನ್ನು ಸಂದರ್ಶನ ಮಾಡ್ತಾನೆ. ವಾನರ ಸೇನೆಯ ಪ್ರಯಾಣ ಮತ್ತಿನ್ನು ತಡ ಮಾಡೋದಿಲ್ಲ, ಯಾಕೆಂದರೆ ಶರತ್ಕಾಲ ಮುಗಿದಿದೆ, ನೇರವಾಗಿ ಫಾಲ್ಗುಣ ಮಾಸ ಬಂದು ಆಗಿದೆ. ಹಾಗಾಗಿ ಮುಂದಿನ ಕೆಲಸ ಶುರುವಾಗತ್ತೆ. ಹುಣ್ಣಿಮೆಯ ದಿವಸ ವಾನರ ಸೇನೆ ಸಮುದ್ರ ತೀರವನ್ನು ಸೇರಿತು. ಅಲ್ಲಿಂದ 3 ದಿನಗಳ ಕಾಲ ಸಮುದ್ರರಾಜನ ಹತ್ರ ದಾರಿ ಬಿಡುವಂಥೇಳಿ ರಾಮ ಪ್ರಾಯೋಪವೇಶ ಅಂದರೆ ಅನಶನ ವ್ರತ, ಆಹಾರ ಬಿಟ್ಟು ಆತ ಪ್ರಾಯೋಪವೇಶ ಮಾಡಿದ. ಮುಂದೆ ಫಾಲ್ಗುಣ ಕೃಷ್ಣ ಚತುರ್ಥಿಯಿಂದ ಅಷ್ಟಮಿಯವರೆಗೆ ಸೇತುವೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಸಾಗಿತು. ನವಮಿಯ ದಿವಸ ಯುದ್ಧ ಆರಂಭ ಆಯಿತು. ನವಮಿಯಿಂದ ಯುದ್ಧ ಪ್ರಾರಂಭ ಆಯಿತು. ನವಮಿ, ದಶಮಿ ಮತ್ತು ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಅಮಾವಾಸ್ಯೆ. ಆ ಅಮಾವಾಸ್ಯೆಯ ತಿಥಿ ಇನ್ನೂ ಉಳಿದಿರುವಾಗ ಬೆಳಗಿನ ಜಾಮದಲ್ಲಿ ರಾಮ ರಾವಣನ ತಲೆಯನ್ನು ತೆಗೆದ. ಚೈತ್ರ ಶುಕ್ಲ ಅಂದರೆ ಅವತ್ತು ವಾಸ್ತವಿಕ ತಕ್ಷಣ ಬಂದದ್ದು ಯಾವುದು ಅಂದರೆ ಪಾಡ್ಯ ಬಂದಿದೆ. ರಾವಣನ ಹನನ ಕಾಲಕ್ಕೆ ಅಮಾವಾಸ್ಯೆಯ ತಿಥಿ ಒಂದು ಚೂರಿತ್ತು ಅನ್ನುವ ಹಾಗೆ. ಕೊನೆಗೆ ತದಿಗೆಯ ದಿವಸ ಅಂದರೆ ತಿಥಿಯ ದಿವಸ ಸೀತೆಯೊಡನೆ ಸಮಾಗಮ. ಚತುರ್ಥಿಯಂದು ಅಯೋಧ್ಯೆ ಕಡೆಗೆ ಪ್ರಯಾಣ ಮಾಡ್ತಾನೆ. ಪಂಚಮಿಯಂದು ಭರದ್ವಾಜ ಆಶ್ರಮದಲ್ಲಿ ಆತ ತಂಗುತ್ತಾನೆ. ಇಲ್ಲಿಗೆ ಸರಿಯಾಗಿ 14 ವರ್ಷಗಳು ಕಳೆದವು. ಅದಾದಮೇಲೆ ಮಾರನೇ ದಿವಸ ಷಷ್ಠಿಯಂದು ನಂದಿಗ್ರಾಮಕ್ಕೆ ಹೋಗಿ
ಭರತನೊಂದಿಗೆ ಸಮಾಗಮ. ಮತ್ತು ಕೊನೆಗೆ ಆ ಭರತನನ್ನು ನೋಡಿ ಆದಮೇಲೆ ಚೈತ್ರ ಶುಕ್ಲ ಸಪ್ತಮಿ ಪುಷ್ಯ ನಕ್ಷತ್ರದಲ್ಲಿ ಶ್ರೀರಾಮನ ಪಟ್ಟಾಭಿಷೇಕ ಆಗುತ್ತೆ. ಇದನ್ನು ಕೇಳಿದ್ರೆ ನಿಮಗೊಂದು ಸಂಶಯ ಬರ್ತದೆ, ಅಲ್ಲ ನಾವೆಲ್ಲ ಇವತ್ತು ಸಾಮಾನ್ಯವಾಗಿ ವಸಂತ ನವರಾತ್ರಿ ಅಂತ 9 ದಿವಸ ಮಾಡಿ ದಶಮಿಯನ್ನು ಮಾಡ್ತೇವಲ್ಲ ಅಂತ. ಆದರೆ ಆಗ ಆದದ್ದು ಪಟ್ಟಾಭಿಷೇಕ ರಾಮನಿಗೆ ಈ ಚೈತ್ರ ಶುಕ್ಲ ಸಪ್ತಮಿ ಎಂದು. ನಾವು ಯಾಕೆ ಹಾಗೆ ಮಾಡಿದ್ವಿ ಕೇಳಿದರೆ 9 ದಿವಸ ನವರಾತ್ರಿ ಆಗುತ್ತಲ್ಲ, ವಸಂತ ನವರಾತ್ರಿ, ಕೊನೆಯ ದಿವಸ ಆ ಪೂಜೆಯನ್ನು ಪರಿಪುಷ್ಟವಾಗಿ ವಿಧಿವತ್ತಾಗಿ ಮಾಡಬೇಕು ಅಂದರೆ ಕೊನೆಯ ದಿವಸ ನಾವು ಸಾಮಾನ್ಯವಾಗಿ ಪಟ್ಟಾಭಿಷೇಕವನ್ನು ಮಾಡ್ತೇವೆ. ಅದು ನವರಾತ್ರಿ ಅಂಗವಾದದ್ದು. ಇಲ್ಲ ಹಾಗಲ್ಲ, ಇದು ಮೊದಲ ಆ ಪಟ್ಟಾಭಿಷೇಕ ರಾಮನಿಗೆ ಆದದ್ದು. ಪ್ರಾಯಶಃ ಮೊದಲ ನಿಶ್ಚಯವಾದದ್ದು ಸಹ ಇದೇ ಸಪ್ತಮಿಗೆ ಆಗಿತ್ತು ಅಂತ ಕಾಣುತ್ತೆ. ಹಾಗಾಗಿ ಅದೇ ಕ್ರಮ ಅಲ್ಲಿ ನಡೆಯಿತು ಅಂತ ಕಾಣುತ್ತೆ ಮುಂದುವರೆದು. ಇಷ್ಟು ಹಿನ್ನೆಲೆಯಲ್ಲಿ ಆ ರಾಮನ ಪಟ್ಟಾಭಿಷೇಕ ಆಗತ್ತೆ. ಯಥಾಮತಿ ಇಷ್ಟು ದಿನಗಳ ಕಾಲ ಪೂಜ್ಯ ಗುರುಗಳ ಅನುಗ್ರಹದಿಂದ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಈ ಪಾತ್ರ ಪರಿಕ್ರಮ ಎನ್ನುವ ವ್ಯಾಜದಿಂದ ಒಟ್ಟಾರೆ ಮಾಡಿದ್ದು ರಾಮಂದೇ ಚಿಂತನೆ. ಗುರುಗಳು ಕೇಳಿದಾಗ ರಾಮಾಯಣಕ್ಕೆ ಸಂಬಂಧಪಟ್ಟಂತಹ ಚಿಂತನೆ ಇರಲಿ ಅಂತ ನಾನು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದೆ. ಅಲ್ಲದೆ ನನ್ನ ಸಣ್ಣ ಸ್ವಾರ್ಥವೂ ಇತ್ತು, ಈಗಲೂ ಇದೆ. ಯಾಕೆಂದರೆ ಅದು ಕೇವಲ ಆಂತರಿಕವಾದದ್ದಾದ್ದರಿಂದ ಅದು ವೇದಿಕೆಗೆ ಬೇಡ. ಹಾಗಾಗಿ ಅದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪೂಜ್ಯ ಗುರುಗಳ ಅವರಿಗೆ ನಾನು ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಈ ಸುಮಾರು 38 ಅವಧಿ, ಒಂದು ದಿವಸ ಬಿಟ್ಟರೆ 37 ತಾಸುಗಳ ಚಿಂತನೆ ನಿರಂತರವಾಗಿ ರಾಮಾಯಣದ ಬಗ್ಗೆ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಪೂಜ್ಯ ಗುರುಗಳ ಚಾತುರ್ಮಾಸರ ಈ ವ್ಯಾಜದಿಂದಾಗಿ. ಅದು ಅಧ್ಯಯನ ರೂಪವಾದ ಚಿಂತನೆ, ಅದರ ಜೊತೆಗೆ ಅದಕ್ಕೆ ಬೇರೆ ಬೇರೆ ಮುಖಗಳೆಲ್ಲ ಇರ್ತವೆ. ಹಾಗಾಗಿ ಅವರ ಚಾತುರ್ಮಾಸ್ಯ ನನಗೆ ಈ ರೀತಿಯಾಗಿ ರಾಮಾಯಣ ಚಿಂತನೆ, ಏಕೆಂದರೆ ಒಂದೊಂದು ಪಾತ್ರವನ್ನು ನಾನು ನೋಡಬೇಕಿದ್ದು ತುಂಬ ಚಡಪಡಿಸುವ ಸಂದರ್ಭ ಅಂತ. ಉದಾಹರಣೆಗೆ ರಾಮನ ಪಾತ್ರ ತಗೊಂಡ್ರೆ ಬಾಲಕಾಂಡ ಅಂತ ಹೇಳಿ ಉತ್ತರಕಾಂಡ ತುದಿಯವರೆಗೆ ನೋಡಬೇಕು ನಾನು. ಅದ್ರ ಜೊತೆ ಲಕ್ಷ್ಮಣ ಪಾತ್ರ ತಗೊಂಡ್ರೆ ಆ ಪಾತ್ರ ಎಲ್ಲೆಲ್ಲಿ ಬರ್ತದೆ ಅಂತ ಎಲ್ಲ ಕಾಂಡವನ್ನು ನೋಡಬೇಕು. ಆ ಬಿಗಿನಿಂಗಲ್ಲೇ ನನಗೆ ಬಹಳ ತೊಂದರೆ ಆಯಿತು ಒಂದು ದೃಷ್ಟಿಯಲ್ಲಿ. ಶಾಸ್ತ್ರ ಚಿಂತನೆ ಗೋಷ್ಠಿ ಬೇರೆ ನಡೀತಾ ಇದೆ, ಹಾಗಾಗಿ ಹಗಲೆಲ್ಲ ನೋಡ್ಲಿಕ್ಕಾಗೋದಿಲ್ಲ. ಹಾಗಾಗಿ ಏನು ಹೇಳಬೇಕು ಅಂತ ಕೊನೆಗೆ ರಾಮನ ಸ್ಮರಣೆ ಮಾಡಿದ್ದು ವೇದಿಕೆ ಹತ್ತಿದ್ದು ಬಿಟ್ಟರೆ ಇನ್ನೇನೂ ಇಲ್ಲ. ಹಾಗಾಗಿ ಅದೆಲ್ಲವನ್ನೂ ಸಹ ಅವರ ಅನುಗ್ರಹ ಮತ್ತು ಸ್ವತಃ ಶ್ರೀರಾಮಚಂದ್ರ ಹೇಳಿತು. ಕೆಲವು ಪಾತ್ರಗಳು ಹಾಗಲ್ಲ, ಒಂದೊಂದು ಕಾಂಡಕ್ಕೆ ಸೀಮಿತವಾಗಿರ್ತವೆ. ಈಗ ಉದಾಹರಣೆಗೆ ರಾವಣ ಬರ್ತಾನೆ, ಅವನು ಅರಣ್ಯಕಾಂಡದ ಮುಂದಕ್ಕೆ ಅವನು ನೋಡಿಕೊಂಡು ಸಾಕು ಹೇಗೆ ಅಂತ. ಇಂದ್ರಜಿತ್ತು ಬರ್ತಾನೆ, ಯುದ್ಧಕಾಂಡಕ್ಕೆ ಹೋದ್ರೆ ಸಾಕು ಹೇಗೆ ಅಂತ ಅಲ್ವಾ. ಆದರೆ ಕೆಲವು ಪಾತ್ರಗಳಿದ್ದಾವಲ್ಲ ಅತ್ಯಂತ ಪ್ರಮುಖ ಅಂಥ ಪಾತ್ರಗಳು, ಆ ಪಾತ್ರಗಳಿಗೆಲ್ಲ ನ್ಯಾಯವನ್ನು ಒದಗಿಸುವುದು ಬಹಳ ಕಷ್ಟ. ಹಾಗಾಗಿ ನನ್ನ ಈ ಸೀಮಿತವಾದಂತಹ ಬುದ್ಧಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟನ್ನು ಹೇಳಿದ್ದೇನೆ. ಹಾಗಾಗಿ ತಪ್ಪಾದದ್ದು, ವ್ಯತ್ಯಾಸವಾದದ್ದು, ದೋಷವಾದದ್ದು ಎಲ್ಲವುದೂ ಸಹ ನನ್ನ ಕಡೆಯಿಂದ. ಉತ್ತಮವಾದಂಥ ಅಂಶ ಇದ್ದಿದ್ದರೆ ಆ ಮರ್ಯಾದಾ ಪುರುಷೋತ್ತಮನ ಅನುಗ್ರಹ, ಪೂಜ್ಯ ಶ್ರೀಗಳವರ ಕೃಪೆ ಅಂತ ಹೇಳ್ತಾ ಇಷ್ಟೂ ದಿನದ ನನ್ನ ವಾಕ್ಕುಸುಮಗಳನ್ನು ಪೂಜ್ಯ ಶ್ರೀಗಳವರ ಮೂಲಕ ಆ ಮರ್ಯಾದಾ ಪುರುಷೋತ್ತಮನಂತಹ ಶ್ರೀರಾಮಚಂದ್ರನ ಪದತಲದಲ್ಲಿ ನನ್ನ ಮಾತಿಗೆ ಮುಕ್ತಾಯ ಹೇಳ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಆಂಜನೇಯನೇ ಹೇಳುವ ಹಾಗೆ ಏತಿ ಜೀವಂತಮಾನಂದಂ ನರಂ ವರುಷಿತಾದಿತಿ. ನಿನ್ನೆ ಹೇಳಿದ್ದೇನೆ ಇದನ್ನು, ಮನುಷ್ಯ ಸಾಯದೆ ಬದುಕಿದರೆ ಅವನ ಜೀವನದಲ್ಲಿ ಎಂದಾರು ಒಂದು ದಿವಸ ಒಳ್ಳೆಯ ಕಾಲ ಬಂದೇ ಬರುತ್ತೆ ಅಂತ. ಹಾಗಾಗಿ ಈ ವರ್ಷದ ಶ್ರೀಗಳವರ ಚಾತುರ್ಮಾಸ್ಯ ಕಾಲ ನನ್ನ ಬದುಕಿಗೆ ಒಳ್ಳೆಯ ಕಾಲ. ಹಾಗಾಗಿ ಅವರ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ, ಆ ರಾಮನ ಕೃಪೆ ಆಗುವಂತೆ ನನಗೆ ಅವರು ಅನುಗ್ರಹ ಮಾಡಲಿ ಅಂತ ಇಷ್ಟನ್ನು ಮಾತ್ರ ಕೇಳ್ತಾ ನನ್ನ ಮಾತನ್ನು ಪುನರಪಿ ಆ ಆಂಜನೇಯನ ಪದತಲದಲ್ಲಿಯೂ ಸಹ ಸಮರ್ಪಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.